Hello everyone, I am Pranita and welcome to Cookon. ಇವತ್ತು ನಾವು ನೆಕ್ಸ್ಟ್ ಟಾಪಿಕ್ ನೋಡೋಣ. ಸೆಕೆಂಡ್ ಚಾಪ್ಟರಲ್ಲಿ ಚೂಸಿಂಗ್ ಎ ಪ್ಲೇಸ್ ಟು ಲಿವ್ ಇನ್, ನೆಕ್ಸ್ಟ್ ಫೈಂಡಿಂಗ್ ಔಟ್ ಅಬೌಟ್ ಫೈರ್, ನೆಕ್ಸ್ಟ್ ಚೇಂಜಿಂಗ್ ಎನ್ವಿರಾನ್ಮೆಂಟ್ and the last one is the beginning of herding and farming. So ಇಷ್ಟು ಟಾಪಿಕ್ಸ್ ಅನ್ನು ಇವತ್ತು ನಾವು ನೋಡೋಣ. ಓಕೆ, ಸೊ ಫಸ್ಟ್ ಇಸ್ ಚೂಸಿಂಗ್ ಅ ಪ್ಲೇಸ್ ಟು ಲಿವ್ ಇನ್ ಅಂದರೆ ವಾಸಿಸಲು ಸ್ಥಳವನ್ನು ಆಯ್ಕೆ ಮಾಡುವಂಥದ್ದು, ಎಲ್ಲಿ ವಾಸಿಸ್ತಾ ಇದ್ರು ಅಂತ. ಸೊ ಲುಕ್ ಎಟ್ ಮ್ಯಾಪ್ 2 ಬಿಲೋ. ಆಲ್ ದ ಪ್ಲೇಸಸ್ ಮಾರ್ಕ್ ವಿತ್ ರೆಡ್ ಟ್ರಯಾಂಗಲ್ಸ್ ಆರ್ ಸೈಟ್ಸ್ ಫ್ರಮ್ ವಿಚ್ ಆರ್ಕಿಯಾಲಜಿಸ್ಟ್ ಹ್ಯಾವ್ ಫೌಂಡ್ ಎವಿಡೆನ್ಸ್ ಆಫ್ ಹಂಟರ್ ಆ್ಯಂಡ್ ಗ್ಯಾದರ್ಸ್. ಸೊ ಲುಕ್ ಎಟ್ ಮ್ಯಾಪ್ ಬಿಲೋ ಅಂತ ಹೇಳಿದ್ರಲ್ವಾ. ಸೊ ಈ ಮ್ಯಾಪಲ್ಲಿ ನೋಡಿ, ಎಲ್ಲಿ ಟ್ರಯಾಂಗ್ಯುಲರ್ ಶೇಪಲ್ಲಿ ಮಾರ್ಕ್ ಮಾಡಿದ್ದಾರೆ. ಆರ್ ಸೈಟ್ಸ್ ಫ್ರಮ್ ವಿಚ್ ಆರ್ಕಿಯಾಲಜಿಸ್ಟ್ ಹ್ಯಾವ್ ಫೌಂಡ್ ಎವಿಡೆನ್ಸ್ ಆಫ್ ಹಂಟರ್ ಆ್ಯಂಡ್ ಗ್ಯಾದರ್ಸ್ ಅಂತ ಹೇಳಿದ್ದಾರೆ. ಅಂದರೆ ಈ ಬೇಟೆಗಾರರು ಮತ್ತು ಸಂಗ್ರಹಿಸುವವರೆಲ್ಲ ಈ ಸೈಟ್ಸಲ್ಲಿ ವಾಸ ಮಾಡ್ತಾ ಇದ್ರು ಅಂತ. ಸೈಟ್ಸ್ ಅಂತ ಹೇಳಿದರೆ ನಿವೇಶನ ಅಂತ ಹೇಳ್ಬೋದು. ಓಕೆ, ರೆಡ್ ಟ್ರಯಾಂಗಲ್ಸ್ ನೋಡಿ, ಇಲ್ಲಿ ಕರ್ನೂಲ್ ಕೇವ್ಸ್ ಇರ್ಬೋದು ಅಥವಾ ಭೀಮ್ಬೆಟ್ಕಾ ಇರ್ಬೋದು, ಓಕೆ, ಹುನ್ಸ್ಗಿ ಇರ್ಬೋದು, ಇಲ್ಲೆಲ್ಲ ಅವರು ವಾಸ ಮಾಡ್ತಾ ಇದ್ರು ಅಂತ. ಹಂಟರ್ ಗ್ಯಾದರರ್ಸ್ ಲಿವ್ಡ್ ಇನ್ ಮೆನಿ ಮೋರ್ ಪ್ಲೇಸಸ್, ಓನ್ಲಿ ಸಮ್ ಆರ್ ಶೋನ್ ಆನ್ ಮ್ಯಾಪ್. ಅಂದರೆ ಇವರು ಬೇಟೆಗಾರರು ಅಥವಾ ಸಂಗ್ರಹಣೆಗಾರರು ಇವರು ಇನ್ನ ಬೇರೆ ಸ್ಥಳಗಳಲ್ಲಿ ಕೂಡ ವಾಸ ಮಾಡ್ತಾ ಇದ್ರು, ಆದರೆ ಕೆಲವೊಂದು ಮಾತ್ರ ಇಲ್ಲಿ ತೋರಿಸಲಾಗಿದೆ ಮ್ಯಾಪಲ್ಲಿ ಅಂತ. ಮೆನಿ ಸೈಟ್ಸ್ ಆರ್ ಲೊಕೇಟೆಡ್ ನಿಯರ್ ಸೋರ್ಸಸ್ ಆಫ್ ವಾಟರ್ ಸಚ್ ಆಸ್ ರಿವರ್ಸ್ ಆ್ಯಂಡ್ ಲೇಕ್ಸ್. ಹಲವಾರು ನಿವೇಶನಗಳು ಇಲ್ಲಿ ಈ ನೀರಿನ ಮೂಲಗಳು ಅಂದರೆ ಈ ನದಿ ಮತ್ತು ಲೇಕ್ಸ್ ಕೆರೆಗಳ ಹತ್ರನೇ ಇರ್ತಾ ಇದ್ವು ಅಂತ ಹಲವಾರು ನಿವೇಶನಗಳು. ಓಕೆ, ನೆಕ್ಸ್ಟ್ ಪೇಜ್ ನೋಡಿ. ಆಸ್ ಸ್ಟೋನ್ ಟೂಲ್ಸ್ ವರ್ ಇಂಪಾರ್ಟೆಂಟ್, ಪೀಪಲ್ ಟ್ರೈ ಟು ಫೈಂಡ್ ಪ್ಲೇಸಸ್ ವೇರ್ ಗುಡ್ ಕ್ವಾಲಿಟಿ ಸ್ಟೋನ್ ವಾಸ್ ಈಸಿಲಿ ಅವೈಲೇಬಲ್. ನೀರಿನ ಮೂಲದ ಹತ್ರನೂ ಕೂಡ ಇವರು ವಾಸ ಮಾಡ್ತಾ ಇದ್ರು. ಹಾಗೆಯೇ ಆಸ್ ಸ್ಟೋನ್ ಟೂಲ್ಸ್ ವರ್ ಇಂಪಾರ್ಟೆಂಟ್, ಈ ಜನಗಳಿಗೆ ಸ್ಟೋನ್ ಟೂಲ್ಸ್ ಕೂಡ ಮುಖ್ಯವಾಗಿತ್ತು. ಯಾಕಂದರೆ ಅವರಿಗೆ ಸ್ಟೋನ್ ಟೂಲ್ಸ್ ತುಂಬ ಅವರ ದೈನಂದಿನ ಆಕ್ಟಿವಿಟೀಸ್ಗಳಿಗೆಲ್ಲ ಹೆಲ್ಪ್ ಆಗ್ತಾ ಇತ್ತಲ್ವಾ. ಅದಕ್ಕೋಸ್ಕರ ಏನು ಮಾಡ್ತಾಯಿದ್ರು ಅವರು, ಸ್ಟೋನ್ ಟೂಲ್ಸಲ್ಲಿ ಮೀಟ್ ಕಟ್ ಮಾಡ್ತಾಯಿದ್ರು, ಅದೇ ಬೇಟೆಯಾಡಕ್ಕೆ ಕೂಡ ಉಪಯೋಗ ಮಾಡ್ತಾಯಿದ್ರು. ಹಾಗಾಗಿ ಈ ಸ್ಟೋನ್ ಟೂಲ್ಸ್ಗಳು ಎಲ್ಲಿ ಇವರಿಗೆ ಸಿಗ್ತಾ ಇದ್ವು ಅಂದರೆ ಒಳ್ಳೆ ಕ್ವಾಲಿಟಿ ಇರುವಂತಹ ಸ್ಟೋನ್ಗಳು ಎಲ್ಲಿ ಅವರಿಗೆ ಸಿಗ್ತಾ ಇದ್ವು, ಆ ಜಾಗವನ್ನು ಕೂಡ ಇವರು ಆಯ್ಕೆ ಮಾಡ್ತಾ ಇದ್ರು. ನೀರು ಮತ್ತು ಈ ಸ್ಟೋನ್ಸ್ ಎಲ್ಲಿ ಚೆನ್ನಾಗಿರುವಂಥ ಸಿಗ್ತಾ ಇತ್ತು ಆ ಜಾಗವನ್ನು ಆಯ್ಕೆ ಮಾಡ್ತಾ ಇದ್ರು ಅಂತ. ಆಮೇಲೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ 14 ಪೇಜ್ ನಂಬರ್ ಸೈಡಲ್ಲಿ ನೋಡಿ, ಭೀಮ್ಬೆಟ್ಕಾ ಇನ್ ಪ್ರೆಸೆಂಟ್ ಡೇ ಮಧ್ಯಪ್ರದೇಶಲ್ಲಿ ನಾವು ಇದನ್ನು ಕಾಣ್ಬೋದು. ದಿಸ್ ಈಸ್ ಆನ್ ಓಲ್ಡ್ ಸೈಟ್ ವಿತ್ ಕೇವ್ಸ್ ಆ್ಯಂಡ್ ರಾಕ್ ಶೆಲ್ಟರ್ಸ್. ಇಲ್ಲಿ ನೋಡಿ, ಆ ಗುಹೆ ಮತ್ತು ಏನು ಬಂಡೆಯಿಂದ ಇದನ್ನು ನಾವು ನೋಡ್ಬೋದು. ಭೀಮ್ಬೆಟ್ಕಾ ಅಂತ ಕೊಟ್ಟಿದ್ದಾರಲ್ಲ ಪಿಕ್ಚರು, ಇದು ದಿಸ್ ಒನ್. ಓಕೆ, ಪೀಪಲ್ ಚೂಸ್ ದೀಸ್ ನ್ಯಾಚುರಲ್ ಕೇವ್ಸ್ ಬಿಕಾಸ್ ದೇ ಪ್ರೊವೈಡೆಡ್ ಶೆಲ್ಟರ್ ಫ್ರಮ್ ದ ರೈನ್, ಹೀಟ್ ಆ್ಯಂಡ್ ವಿಂಡ್. ಯಾಕೆ ಇಂಥ ಬಂಡೆಗಳಲ್ಲಿ ಗುಹೆಗಳನ್ನು ಇವರು ಆಯ್ಕೆ ಮಾಡ್ತಾ ಇದ್ರು ಅಂದರೆ ಇವರಿಗೆ ಅದೇನು ವಸತಿಯನ್ನು, ಶೆಲ್ಟರ್ ಅಂದರೆ ವಸತಿಯನ್ನು ಕಲ್ಪಿಸ್ತಾ ಇತ್ತು. ಇವ್ರಿಗೆ ನೋಡಿ, ಮಳೆ ಬಂದರೆ ಅಥವಾ ಹೀಟ್ ಬಿಸಿಲಿಗೆ ಅಥವಾ ಬಿರುಗಾಳಿ ಆ ಥರ ಇಂದೆಲ್ಲ ಇದು ರಕ್ಷಣೆ ಕೊಡ್ತಾ ಇದ್ರು. ಇವರು ಗುಹೆಗಳಲ್ಲಿ ವಾಸ ಮಾಡ್ತಾ ಇದ್ರು ಅಂತ. ದೀಸ್ ರಾಕ್ ಶೆಲ್ಟರ್ಸ್ ಆರ್ ಕ್ಲೋಸ್ ಟು ದ ನರ್ಮದಾ ವ್ಯಾಲಿ. ಸೊ ಏನದು, ನರ್ಮದಾ ವ್ಯಾಲಿಗೆ ಇದೆಲ್ಲ ಈ ರಾಕ್ ಶೆಲ್ಟರ್ಗಳು ಅಂದರೆ ಭೀಮ್ಬೆಟ್ಕಾ ಅಂತಹ ಹಲವಾರು ರಾಕ್ ಶೆಲ್ಟರ್ಗಳು ನರ್ಮದಾ ವ್ಯಾಲಿಗೆ ಹತ್ತಿರ ಇದ್ರು ಅಂತ, ಹತ್ತಿರ ಇತ್ತು. ಹಾಗಾಗಿ ಇದನ್ನು ಅವರು ಆಯ್ಕೆ ಮಾಡ್ತಾ ಇದ್ರು. ಕ್ಯಾನ್ ಯು ಥಿಂಕ್ ಆಫ್ ವೈ ಪೀಪಲ್ ಚೂಸ್ ಟು ಲಿವ್ ಹಿಯರ್? ಯಾಕೆ ಇಲ್ಲಿ ವಾಸ ಮಾಡ್ತಾ ಇದ್ರು ಜನಗಳು ಅಂತ ನೀವು ಯೋಚನೆ ಮಾಡ್ಬೋದಾ? ಯಾಕಿರ್ಬೋದು ಯೋಚನೆ ಮಾಡಿ. ಯಾಕಂದರೆ ಈ ನರ್ಮದಾ ವ್ಯಾಲಿ ಅಂದರೆ ಅಲ್ಲಿ ನೀರಿನ ಮೂಲ ಅಲ್ವಾ ಅದೊಂದು. ಹಾಗಾಗಿ ಅವುಗಳಿಗೆ ಏನು ಅಲ್ಲಿಯಂತಹ ಭೂಮಿ ಫಲವತ್ತತೆ ಆಗಿತ್ತು. ಸೊ ಅದಕ್ಕೋಸ್ಕರ ಆಯ್ಕೆ ಮಾಡ್ತಾ ಇದ್ರು. ಭೂಮಿ ಫಲವತ್ತತೆ ಆಗೋದ್ರಿಂದ ಇವ್ರಿಗೆ ಏನು ಉಪಯೋಗ? ಯಾಕಂದರೆ ಇವರು ಬೆಳೆಗಳನ್ನು ಬೆಳಿಬೋದು ಅಲ್ವಾ, ಅದಕ್ಕೋಸ್ಕರ. ಆಮೇಲೆ ನೀರಿಗೆ ಇವರಿಗೆ ಏನು ಸಮಸ್ಯೆ ಇರ್ತಾ ಇರಲಿಲ್ಲ, ಅದಕ್ಕೋಸ್ಕರ ಇವರು ನೀರು ಮೂಲ ಇರುವಂತಹ ಸ್ಥಳವನ್ನೇ ಆಯ್ಕೆ ಮಾಡ್ತಾ ಇದ್ರು ಅಂತ. ಓಕೆ ಅಲ್ಲ. ನೆಕ್ಸ್ಟ್ ನೋಡಿ, ರಾಕ್ ಪೇಂಟಿಂಗ್ಸ್ ಆ್ಯಂಡ್ ವಾಟ್ ದೇ ಟೆಲ್ ಅಸ್. ಇದೊಂದು ನೋಡಿ, ರಾಕ್ ಪೇಂಟಿಂಗ್ ಅಂದರೆ ಇದು ಕಲ್ಲಿನ ಮೇಲೆ ಕೆತ್ತನೆ ಮಾಡಿರುವಂಥದ್ದು.
ಎ ಪೇಂಟಿಂಗ್ ಫ್ರಮ್ ಎ ರಾಕ್ ಶೆಲ್ಟರ್, ಡಿಸ್ಕ್ರೈಬ್ ದ ಪೇಂಟಿಂಗ್. ಈ ಪೇಂಟಿಂಗ್ ಬಗ್ಗೆ ನಾವು ಏನು ಡಿಸ್ಕ್ರೈಬ್ ಮಾಡ್ಬೋದು ಇದರ ಬಗ್ಗೆ ಅಂದರೆ ಇದೊಂದು ಯಾವುದೋ ಪ್ರಾಣಿಯನ್ನು ಹಿಡಿಲಿಕ್ಕೆ ಹೋಗ್ತಾ ಇರೋವಂಥದ್ದು ಅಲ್ವಾ. ಮೆನಿ ಆಫ್ ದ ಕೇವ್ಸ್ ಇನ್ ವಿಚ್ ದೀಸ್ ಅರ್ಲಿ ಪೀಪಲ್ ಲಿವ್ಡ್ ಹ್ಯಾವ್ ಪೇಂಟಿಂಗ್ಸ್ ಆನ್ ದ ವಾಲ್ಸ್. ಈ ಜನಗಳು ವಾಸ ಮಾಡ್ತಿರುವಂತಹ ಗುಹೆಗಳ ಮೇಲೆ ಅರ್ಲಿ ಪೀಪಲ್ ಇವರು ವಾಸ ಮಾಡ್ತಿರುವಂತಹ ಗುಹೆಗಳ ಮೇಲೆ ನಾವೇನು ನೋಡ್ಬೋದು, ಪೇಂಟಿಂಗ್ಸ್ ಆನ್ ದ ವಾಲ್. ಇವರು ಅಂದರೆ ಕೆತ್ತನೆ ಮಾಡಿರೋದನ್ನ ನಾವು ಕಾಣ್ಬೋದು. ಸಮ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ಸ್ ಆರ್ ಫ್ರಮ್ ಮಧ್ಯಪ್ರದೇಶ್ ಆ್ಯಂಡ್ ಸದರ್ನ್ ಉತ್ತರ ಪ್ರದೇಶ್. ಮಧ್ಯಪ್ರದೇಶ್ ಮತ್ತು ಉತ್ತರ ಪ್ರದೇಶಲ್ಲಿ ನಾವು ನೋಡ್ಬೋದು ಅಂತ. ಓಕೆ, ಬೆಸ್ಟ್ ಎಕ್ಸಾಂಪಲ್ಸ್ ಇಲ್ಲಿ ತುಂಬ ಈ ಥರ ಗುಹೆಗಳನ್ನು ರಾಕ್ ಶೆಲ್ಟರನ್ನು ನಾವು ನೋಡ್ಬೋದು ಅಂತ. ದೀಸ್ ಪೇಂಟಿಂಗ್ ಶೋ ವೈಲ್ಡ್ ಅನಿಮಲ್ಸ್ ಡ್ರಾನ್ ವಿತ್ ಗ್ರೇಟ್ ಅಕ್ಯುರೇಸಿ ಆ್ಯಂಡ್ ಸ್ಕಿಲ್. ಇಲ್ಲಿ ನೀವು ನೋಡ್ಬೋದಲ್ಲ, ಇದೆರಡು ಕೂಡ ಯಾವುದೋ ಕಾಡು ಪ್ರಾಣಿಗಳು ಅಲ್ವಾ. ಇದನ್ನು ಇವರು ಪೇಂಟಿಂಗಲ್ಲಿ ನಾವು ಏನೇನು ನೋಡ್ಬೋದು ಅಂತ ಹೇಳಿದರೆ ಕಾಡು ಪ್ರಾಣಿಗಳು ಪೇಂಟಿಂಗ್ಸ್ ಅನ್ನು ನೋಡ್ಬೋದು. ಡ್ರಾನ್ ವಿತ್ ಗ್ರೇಟ್ ಅಕ್ಯುರೇಸಿ ಆ್ಯಂಡ್ ಸ್ಕಿಲ್ ಅಂದರೆ ನಿಖರತೆ ಮತ್ತು ಕೌಶಲ್ಯದಿಂದ ಎಷ್ಟು ಚೆನ್ನಾಗಿ ಅವರು ಡ್ರಾ ಮಾಡಿರ್ತಾರೆ ಅಲ್ವಾ. ಸೊ ಇದಕ್ಕೆ ನಾವು ಎಕ್ಸಾಂಪಲ್ ನೋಡೋಣ. ಇದನ್ನು ನೀವು ನೋಡ್ಬೋದು, ಭೀಮ್ಬೇಟ್ಕಾ ಶೆಲ್ಟರ್ಸ್ ಆ್ಯಂಡ್ ಕೇವ್ ಪೇಂಟಿಂಗ್ಸ್ ಇನ್ ಮಧ್ಯಪ್ರದೇಶದಲ್ಲಿರುವಂಥದ್ದು. ಇದರಲ್ಲಿ ನೋಡಿ ಎಷ್ಟೊಂದು ಅವರು ಪೇಂಟಿಂಗ್ ಮಾಡಿದ್ದಾರೆ ಅಂತ. ನೆಕ್ಸ್ಟ್ ಒನ್ ನೋಡಿ, ಇದು ಕೂಡ ಅಂಥದ್ದೇ ಒಂದು ಪೇಂಟಿಂಗ್. ಇದು ಕೂಡ ನೋಡ್ಬೋದು ನೀವು. ಇದರಲ್ಲಿ ನಾವೇನು ಜಿಂಕೆ ಅಲ್ವಾ, ಅದನ್ನು ಕಾಣ್ಬೋದು. ನೆಕ್ಸ್ಟ್ ಇದು ಒಂದು ಹಂಟರ್ಸ್, ನೋಡಿ ಬೋ ಆ್ಯಂಡ್ ಆ್ಯರೋ, ಬಿಲ್ಲು ಬಾಣದಿಂದ ಬೇಟೆ ಮಾಡಲಿಕ್ಕೆ ಹೋಗುವಂಥದ್ದು ಇರ್ಬೋದು. ಇಂಥದ್ದನ್ನು ನಾವು ನೋಡ್ಬೋದು. ಅಂದರೆ ಅವರು ವಾಸಿಸುವಂಥ ಗುಹೆಗಳ ಮೇಲೆ ನಾವು ಈ ಥರ ಹಲವಾರು ಪೇಂಟಿಂಗ್ಸನ್ನು ನೋಡ್ಬೋದು ಅಂತ. ನೆಕ್ಸ್ಟ್ ನೋಡಿ, ಆ ಬಾಕ್ಸಲ್ಲಿ ಸೈಟ್ಸ್ ಅಂದರೆ ಏನು ಅಂತ. ಸೈಟ್ಸ್ ಅಂದರೆ ನಾವು ಯೂಶ್ವಲಿ ಒಂದು ಸ್ಥಳ, ಜಾಗ ಅಥವಾ ನಿವೇಶನ ಅಂತ ಕರಿತೀವಿ. These are the places where the remains of things, tools, pots, buildings etc. are found. ಅಂದರೆ ಈ ಅವಶೇಷಗಳು ಯಾವುದಿರ್ಬೋದು, ಟೂಲ್ಸ್ ಆಗಿರ್ಬೋದು ಅಥವಾ ಪಾಟ್ಸ್ ಆಗಿರ್ಬೋದು ಅಥವಾ ಬಿಲ್ಡಿಂಗ್ಸ್, ಇದರ ಅವಶೇಷಗಳೆಲ್ಲ ಎಲ್ಲಿ ಸಿಗುತ್ತೆ ನಮಗೆ, ಅಲ್ಲಿ ನಾವು ಸೈಟ್ಸ್ ಅಂತ ಕರಿಬೋದು. ಓಕೆ, ದೀಸ್ ವರ್ ಮೇಡ್, ಯೂಸ್ಡ್ ಆ್ಯಂಡ್ ಲೆಫ್ಟ್ ಬಿಹೈಂಡ್ ಬೈ ಪೀಪಲ್. ಅಂದರೆ ಇದು ಅರ್ಲಿ ಪೀಪಲ್ ಇವರು ಮಾಡಿರುವಂಥದ್ದು ಇರ್ಬೋದು, ಅಥವಾ ಅವರು ಉಪಯೋಗ ಮಾಡಿರುವಂತಿರ್ಬೋದು, ಅಥವಾ ಅವರು ಉಪಯೋಗ ಮಾಡಿ ಉಳಿದಂತಹ ಬಿಟ್ಟೋದಂತಹ ಏನು ವಸ್ತುಗಳಿರ್ಬೋದು ಅಲ್ಲಿ ಉಳಿದಿರುತ್ತೆ ಆ ಸೈಟ್ ಅಂದರೆ. ದೀಸ್ ಮೇ ಬಿ ಫೌಂಡ್ ಆನ್ ದ ಸರ್ಫೇಸ್ ಆಫ್ ದ ಅರ್ತ್, buried under the earth or sometimes even under water. ಅಂದರೆ ಈ ವಸ್ತುಗಳ ಅವಶೇಷಗಳು ಅದು ಸರ್ಫೇಸ್ ಆಫ್ ದ ಅರ್ತ್ ಅಂದರೆ ನೆಲದ ಪದರದ ಮೇಲೆ ಕೂಡ ನಮಗೆ ಸಿಗ್ಬೋದು, ಅಥವಾ ಬರಿಡ್ ಅಂಡರ್ ದ ಅರ್ತ್ ಅಂದರೆ ಒಳಗಡೆ ಸಮಾಧಿ ಕೂಡ ಆಗಿರ್ಬೋದು ಈ ವಸ್ತುಗಳು, ಅಥವಾ ಸಮ್ಟೈಮ್ಸ್ ಇವನ್ ಅಂಡರ್ ವಾಟರ್, ಈ ನೀರಿನ ಒಳಗೆ ಕೂಡ ನಮಗೆ ಸಿಗ್ಬೋದು ಅಂತ. ಯು ವಿಲ್ ಲರ್ನ್ ಮೋರ್ ಅಬೌಟ್ ಡಿಫ್ರೆಂಟ್ ಸೈಟ್ಸ್ ಇನ್ ಲೇಟರ್ ಚಾಪ್ಟರ್ಸ್. ಸೊ ನೆಕ್ಸ್ಟ್ ಚಾಪ್ಟರ್ಸಲ್ಲಿ ನೀವು ಈ ಬೇರೆ ಬೇರೆ ನಿವೇಶನಗಳು, ಇಲ್ಲಿ ನೋಡಿ ಆ ಮ್ಯಾಪಲ್ಲಿ ಪೇಜ್ ನಂಬರ್ 13 ಕೆಳಗಡೆ ಕೊಟ್ಟಿದ್ದಾರಲ್ಲ, ಮ್ಯಾಪ್ ಕೆಳಗೆ ನೋಡಿ ಇಂಡೆಕ್ಸ್ ಅಂತ, ಪ್ಯಾಲಿಯೋಲಿಥಿಕ್ ಸೈಟ್ಸ್, ನಿಯೋಲಿಥಿಕ್ ಸೈಟ್ಸ್, ಮೆಗಾಲಿಥಿಕ್ ಸೈಟ್ಸ್, ಈ ಇಂಥ ಸೈಟ್ಸ್ಗಳ ಬಗ್ಗೆ ಏನೆಲ್ಲ ಅಂತ. ಪ್ಯಾಲಿಯೋಲಿಥಿಕ್ ಅಂದರೆ ಪ್ರಾಚೀನ ಶಿಲಾಯುಗದ ನಿವೇಶನಗಳು ಅಂತ, ನಿಯೋಲಿಥಿಕ್ ಅಂದರೆ ನವಶಿಲಾಯುಗದ ನಿವೇಶನಗಳು. ಓಕೆ, ಮೆಗಾಲಿಥಿಕ್ ಅಂದರೆ ಮಧ್ಯಮ ಶಿಲಾಯುಗದ ನಿವೇಶನಗಳನ್ನು ನೀವು ನೆಕ್ಸ್ಟ್ ಚಾಪ್ಟರ್ಸಲ್ಲೆಲ್ಲ ನೋಡ್ಬೋದು, ಓದ್ಬೋದು ಅಂತ. ಸೊ ನೆಕ್ಸ್ಟ್ ಟಾಪಿಕ್ ನೋಡಿ, ಫೈಂಡಿಂಗ್ ಔಟ್ ಅಬೌಟ್ ಫೈರ್. ಓಕೆ, ಈ ಫೈಂಡಿಂಗ್ ಔಟ್ ಅಬೌಟ್ ಫೈರ್ ಅಂದರೆ ಬೆಂಕಿ ಬಗ್ಗೆ ಹೇಗೆ ಮನುಷ್ಯನಿಗೆ ತಿಳಿತಾ ಹೋಯಿತು ಅಂತ. ಬೆಂಕಿ ಅನ್ನೋ ಒಂದು ಏನು ಒಂದು ಟಾಪಿಕ್, ಹೇಗೆ ಮನುಷ್ಯನಿಗೆ ತಿಳಿತಾ ಹೋಯಿತು. ಫೈಂಡ್ ದ ಕರ್ನೂಲ್ ಕೇವ್ಸ್ ಆನ್ ಮ್ಯಾಪ್ 2.
ಇಲ್ಲಿ ಅದು ಕರ್ನೂಲ್ ಕೇವ್ಸ್ ಟ್ರಯಾಂಗ್ಯುಲರ್ ಕೊಟ್ಟಿದಾರಲ್ಲ, ಅವಾಗ ನಾವು ನೋಡಿದ್ವಿ ಅಲ್ವಾ, ಟ್ರಯಾಂಗ್ಯುಲಲ್ಲಿ ಕರ್ನೂಲ್ ಕೇವ್ಸ್ ಆನ್ ಮ್ಯಾಪ್ 2. ಇದೆಲ್ಲಿದೆ? ಆಂಧ್ರ ಪ್ರದೇಶಲ್ಲಿ. ಟ್ರೇಸಸ್ ಆಫ್ ಆಶ್ ಹ್ಯಾವ್ ಬೀನ್ ಫೌಂಡ್ ಹಿಯರ್. ಇಲ್ಲೇನು ಈ ಟ್ರೇಸಸ್ ಆಫ್ ಆಶ್ ಫೌಂಡ್ ಅಂದರೆ ಆಶ್ ಅಂದ್ರೆ ಏನು? ಬೂದಿ. ಬೂದಿಯ ಕುರುಹುಗಳು ಇಲ್ಲಿ ಸಿಕ್ತು. ಸೊ ಹಾಗಾಗಿ ಇದರ ಅರ್ಥ ಏನು? ಅಲ್ಲಿ ಬೆಂಕಿ ಅನ್ನೋದು ಆ ಮನುಷ್ಯನಿಗೆ, ಅಲ್ಲಿ ವಾಸಿಸುವಂಥ ಮನುಷ್ಯನಿಗೆ ಗೊತ್ತಿತ್ತು ಅಂತ ನಮಗೆ ಅರ್ಥ ಮಾಡ್ಕೊಳ್ಬೋದು. ದಿಸ್ ಸಜೆಸ್ಟ್ ದ್ಯಾಟ್ ಪೀಪಲ್ ವ್ಯಾರ್ ಫೆಮಿಲಿಯರ್ ವಿತ್ ದ ಯೂಸ್ ಆಫ್ ಫೈರ್. ಇದನ್ನು ನಮ್ಗೆ ಏನು ಗೊತ್ತಾಗತ್ತಂದ್ರೆ ಅವರು ಬೆಂಕಿಯ ಒಂದು ಉಪಯೋಗದ ಬಗ್ಗೆ ಅವರಿಗೆ ತಿಳ್ಕೊಂಡಿದ್ರು ಅಂತ ಈ ಬೂದಿಯನ್ನು ನೋಡಿದಾಗ ನಮಗೆ ಗೊತ್ತಾಗತ್ತೆ. ಫೈರ್ ಕುಡ್ ಹ್ಯಾವ್ ಬೀನ್ ಯೂಸ್ಡ್ ಫಾರ್ ಮೆನಿ ಥಿಂಗ್ಸ್. ಯಾವುದಕ್ಕೆಲ್ಲ ಈ ಬೆಂಕಿಯನ್ನು ಉಪಯೋಗ ಮಾಡ್ತಿದ್ರು? ಹಲವಾರು ವಿಷಯಗಳಿಗೆ ಉಪಯೋಗ ಮಾಡ್ತಿದ್ರು. ಆಸ್ ಎ ಸೋರ್ಸ್ ಆಫ್ ಲೈಟ್, ಅಂದರೆ ಬೆಳಕು ಬರಲಿಕ್ಕೆ ಕೂಡ ಬೆಂಕಿಯನ್ನು ಉಪಯೋಗ ಮಾಡ್ತಾ ಇದ್ರು. ಟು ರೋಸ್ಟ್ ಮೀಟ್, ಅಂದರೆ ಈ ಮಾಂಸಗಳನ್ನು ಬೇಯಿಸೋದಕ್ಕೆ ಕೂಡ ಇವರು ಉಪಯೋಗ ಮಾಡ್ತಿದ್ರು. ಆ್ಯಂಡ್ ಟು ಸ್ಕೇರ್ ಅವೇ ಅನಿಮಲ್ಸ್, ಅಂದರೆ ಪ್ರಾಣಿಗಳನ್ನು ಭಯಪಡಿಸೋಕ್ಕೋಸ್ಕರ. ಯಾಕಂದರೆ ಇವರು ಕಾಡಿನ ಪ್ರದೇಶದಲ್ಲೆಲ್ಲ ವಾಸ ಮಾಡ್ತಾ ಇದ್ರೆ ಅಲ್ಲಿ ಏನು ಕಾಡು ಪ್ರಾಣಿಗಳು ಬರ್ತಾ ಇದ್ವು. ಸೊ ಅವುಗಳನ್ನು ಅವು ಬಂದು ಅಟ್ಯಾಕ್ ಮಾಡೋದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಅಥವಾ ಅವುಗಳನ್ನು ಭಯ ಬೀಳಿಸೋದಕ್ಕೆ ಈ ಬೆಂಕಿ ಹಾಕಿದರೆ ಯೂಶ್ವಲಿ ಏನು ಪ್ರಾಣಿಗಳೆಲ್ಲ ಭಯದಿಂದ ಓಡೋಗುತ್ತೆ ಅಂತ. ಇದಕ್ಕೋಸ್ಕರ ಕೂಡ ಬೆಂಕಿಯನ್ನು ಅವರು ಉಪಯೋಗ ಮಾಡ್ತಾ ಇರು ಅಂತ. ಸೊ ನೆಕ್ಸ್ಟ್ ಕ್ವಶನ್ ಇದೆ ನೋಡಿ, ವಾಟ್ ಡೂ ವಿ ಯೂಸ್ ಫೈರ್ ಫಾರ್ ಟುಡೇ? ಇವತ್ತು ನಾವು ಯಾವುದೆಲ್ಲ ಉಪಯೋಗ ಮಾಡ್ಬೋದು ಫೈರಿಂದ ಅಂತ. ಬೆಂಕಿ ಉಪಯೋಗಗಳೇನು? ಸೊ ಅಡುಗೆ ಮಾಡೋದಕ್ಕಿರ್ಬೋದು, ಅಥವಾ ಕುಕ್ ಫುಡ್ ಅಲ್ವಾ, ನೀರು ಬಯಸೋದಕ್ಕಿರ್ಬೋದು, ಅಥವಾ ಮೌಲ್ಡಿಂಗ್ ಮೆಟಲ್ಸ್ ಇರ್ಬೋದು, ಅಂದರೆ ಈ ಲೋಹವನ್ನು ಏನು ಮೋಲ್ಡ್ ಮಾಡೋದಕ್ಕೆ, ಅಂದರೆ ಆಕಾರ ತರೋದಕ್ಕೆ ಲೋಹವನ್ನು, ಅಥವಾ ಲೋಹ ಜೋಡಿಸೋದು ಅಂತ ಹೇಳ್ತೀವಿ ನಾವು, ಅದಕ್ಕೋಸ್ಕರ ಉಪಯೋಗ ಮಾಡ್ಬೋದು. ಆಮೇಲೆ ಈ ಕೈಗಾರಿಕೆಗಳಲ್ಲಿ ಮಿಲ್ಸಲ್ಲೆಲ್ಲ ಯೂಸ್ ಮಾಡ್ತೇವೆ ಇವತ್ತು ಬೆಂಕಿ. ನೆಕ್ಸ್ಟ್ ನೋಡಿ, ನೇಮ್ಸ್ ಆ್ಯಂಡ್ ಡೇಟ್ಸ್. Archaeologists have given lengthy name for the time that we are studying. They call the earliest period the Paleolithic. ಅಂದ್ರೆ ಅರ್ಲಿಯೆಸ್ಟ್ ಪೀರಿಯಡ್ ಅನ್ನು ಅವ್ರು ಏನಂತ ಕರೆದಿದ್ರು? ಪ್ಯಾಲಿಯೋಲಿಥಿಕ್ ಅಂತ. ಆರ್ಕಿಯಾಲಜಿಸ್ಟ್ ಅರ್ಲಿಯೆಸ್ಟ್ ಪೀರಿಯಡ್ ಅನ್ನ ಪ್ಯಾಲಿಯೋಲಿಥಿಕ್ ಅಂತ ಕರೆದಿದ್ರು. ಅಂದ್ರೆ ಏನು ಪ್ಯಾಲಿಯೋಲಿಥಿಕ್ ಅಂದ್ರೆ? ಪ್ರಾಚೀನ ಯುಗ ಅಂತ ನಾನು ಹೇಳಿದೆ ಅವಾಗ. ಸೊ ದಿಸ್ ಕಮ್ಸ್ ಟು ಗ್ರೀಕ್ ವರ್ಡ್ಸ್ ಯಾವುದು? ಪ್ಯಾಲಿಯೋ ಅಂಡ್ ಲಿಥೋಸ್. PALAEO, ಪ್ಯಾಲಿಯೋ ಅಂಡ್ ಲಿಥೋಸ್. ಪ್ಯಾಲಿಯೋ ಅಂತ ಹೇಳಿದ್ರೆ ಓಲ್ಡ್ ಅಂತ. ಪ್ಯಾಲಿಯೋ ಮೀನಿಂಗ್ ಓಲ್ಡ್ ಅಂದ್ರೆ ಹಳೇದು ಅಂತ. ಲಿಥೋಸ್ ಅಂದ್ರೆ ಸ್ಟೋನ್. ಸೊ ಹಳೆ ಶಿಲಾಯುಗ, ಶಿಲೆ, ಸ್ಟೋನ್ ಅಂದ್ರೆ ಶಿಲೆ, ಹಳೆ ಶಿಲಾಯುಗ, ಪ್ರಾಚೀನ ಶಿಲಾಯುಗ ಅಂತ ಕೂಡ ನಾವು ಕಳಿಬಹುದು. ದ ನೇಮ್ ಪಾಯಿಂಟ್ಸ್ ದ ಇಂಪಾರ್ಟೆನ್ಸ್ ಆಫ್ ಫೈಂಡ್ಸ್ ಆಫ್ ಸ್ಟೋನ್ ಟೂಲ್ಸ್. ಅಂದ್ರೆ ಈ ಹೆಸರು ನಮ್ಗೆ ಏನ್ ಹೇಳುತ್ತೆ ಅಂದ್ರೆ, ಪ್ರಾಚೀನ ಶಿಲಾಯುಗ ಅಂದ್ರೆ ಇಂಪಾರ್ಟೆನ್ಸ್ ಆಫ್ ಸ್ಟೋನ್. ಆ ಯುಗದಲ್ಲಿ ಸ್ಟೋನಿನ ಮಹತ್ವವನ್ನು ನಮಗೆ ಈ ಹೆಸರಿಂದ ತಿಳ್ಕೊಬಹುದು ಅಂತ. ದ ಪ್ಯಾಲಿಯೋಲಿಥಿಕ್ ಪೀರಿಯಡ್ ಎಕ್ಸ್ಟೆಂಡ್ಸ್ ಫ್ರಮ್ 2 million years ago ಟು ಅಬೌಟ್ 12,000 years ago. ಅಂದ್ರೆ ನಮ್ಗೆ ಗೊತ್ತಿದೆ, ಈ ನಾವು ಲಾಸ್ಟ್ ಚಾಪ್ಟರ್ ನೋಡಿದ್ವಲ್ಲ, ಅಬೌಟ್ ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಅಂದ್ರೆ 2 million years ago ಅಂತಂದ್ರೆ ನಿಯರ್ಲಿ 20,000 years ago. ಈ ಪ್ಯಾಲಿಯೋಲಿಥಿಕ್ ಯುಗ ಯಾವಾಗ ಏನು ಪ್ರಾಚೀನ ಶಿಲಾಯುಗ ಯಾವಾಗ ಶುರುವಾಯ್ತು ಅಂದ್ರೆ 20 years ago ಇಂದ ಸುಮಾರು 12 ವರ್ಷಗಳ ಕಾಲ ಪ್ಯಾಲಿಯೋಲಿಥಿಕ್, ಪ್ರಾಚೀನ ಶಿಲಾಯುಗ ಅಂತ ನಾವು ಕರಿತೀವಿ. ದಿಸ್ ಲಾಂಗ್ ಸ್ಟ್ರೆಚ್ ಆಫ್ ಟೈಮ್ ಈಸ್ ಡಿವೈಡೆಡ್ ಇಂಟು ಲೋವರ್ ಮಿಡ್ಲ್ ಅಂಡ್ ಅಪ್ಪರ್ ಪ್ಯಾಲಿಯೋಲಿಥಿಕ್. ಅಂದ್ರೆ ಇದು ಸುಮಾರಲ್ವಾ, 1-2 ವರ್ಷ ಅಲ್ಲ. ಸೊ 12 ವರ್ಷಗಳ ಕಾಲ ಇದನ್ನು ಕೂಡ ನಾವು ಡಿವೈಡ್ ಮಾಡ್ಬೋದು. ಏನು ಲೋವರ್ ಮಿಡಲ್ ಅಪ್ಪರ್ ಅಂತ ನಾವು ಇದನ್ನ ಡಿವೈಡ್ ಮಾಡ್ಬೋದು ಅಂತ. ಇಷ್ಟು 12 ವರ್ಷಗಳನ್ನು. ದಿಸ್ ಲಾಂಗ್ ಸ್ಪ್ಯಾನ್ ಆಫ್ ಟೈಮ್ ಕವರ್ಸ್ 99% ಆಫ್ ಹ್ಯೂಮನ್ ಹಿಸ್ಟ್ರಿ. ಸೊ ಅಂದ್ರೆ 99% ಅಂದ್ರೆ ಬಹಳ
ಮನುಷ್ಯನ ಇತಿಹಾಸ 99% ಅಷ್ಟು ಇಲ್ಲಿ ಕವರ್ ಆಗಿದೆ ಅಂತ 12 ವರ್ಷದಲ್ಲಿ. ದ ಪೀರಿಯಡ್ ವೆನ್ ವಿ ಫೈಂಡ್ ಎನ್ವಿರಾನ್ಮೆಂಟಲ್ ಚೇಂಜಸ್ ಬಿಗಿನಿಂಗ್ ಅಬೌಟ್ 12,000 years ago till about 10,000 years ago is called ಮೆಸೋಲಿಥಿಕ್ ಅಂದರೆ ಮಿಡ್ಲ್ ಸ್ಟೋನ್ ಏಜ್. ನೆಕ್ಸ್ಟ್ ಮೆಸೋಲಿಥಿಕ್ ಅಂದರೆ ಮಧ್ಯಮ ಶಿಲಾಯುಗ. ಮಧ್ಯಮ ಶಿಲಾಯುಗ ಅಂತ ಕರಿತೇವೆ. ದ ಪೀರಿಯಡ್ ವೆನ್ ವಿ ಫೈಂಡ್ ಎನ್ವಿರಾನ್ಮೆಂಟಲ್ ಚೇಂಜಸ್ ಅಂದರೆ ಆವಾಗ ನಾವು ಈ ವಾತಾವರಣದಲ್ಲಿನ ಬದಲಾವಣೆಯನ್ನ ಕೂಡ ಕಾಣ್ತೇವೆ. ಬಿಗಿನಿಂಗ್ ಅಬೌಟ್ 12,000 years ago ಟಿಲ್ ಅಬೌಟ್ 10,000 years ago, ಸುಮಾರು 10,000 ವರ್ಷಗಳ ಕಾಲ. ಇದನ್ನು ನಾವು ಮೆಸೋಲಿಥಿಕ್ ಅಂತ ಮಧ್ಯಮ ಶಿಲಾಯುಗ ಅಂತ ಕರೆದೇವೆ. ಸ್ಟೋನ್ ಟೂಲ್ಸ್ ಫೌಂಡ್ ಡ್ಯೂರಿಂಗ್ ದಿಸ್ ಪೀರಿಯಡ್ ಆರ್ ಜನರಲಿ ಟೈನಿ ಅಂಡ್ ಆರ್ ಕಾಲ್ಡ್ ಮೈಕ್ರೋಲಿಥ್ಸ್. ಅಂದರೆ ಈ ಮೆಸೋಲಿಥಿಕ್ ಪೀರಿಯಡ್ ಅಲ್ಲಿ ಏನು ಆ ಕಲ್ಲಿನಿಂದ ಮಾಡಿದಂತಹ ಉಪಕರಣಗಳಿರ್ಬೋದು, ಅವು ಬಹಳ ಸಣ್ಣ, ಟೈನಿ ಅಂತ ಹೇಳಿದ್ರೆ ಬಹಳ ಸಣ್ಣದಾಗಿದ್ರು. ಅಂಡ್ ಆರ್ ಕಾಲ್ಡ್ ಮೈಕ್ರೋಲಿಥ್ಸ್ ಅಂತ ಕರೀತಾರೆ, ಅಂದರೆ ಸಣ್ಣ ಕಲ್ಲು ಅಂತ. ಮೈಕ್ರೋಲಿಥ್ಸ್ ವರ್ ಪ್ರೊಬ್ಯಾಬ್ಲಿ ಸ್ಟಕ್ ಆನ್ ಟು ದ ಹ್ಯಾಂಡಲ್ಸ್ ಆಫ್ ಬೋನ್ ಆರ್ ವುಡ್ ಟು ಮೇಕ್ ಟೂಲ್ಸ್ ಸಚ್ ಆಸ್ ಸಾಸ್ ಆ್ಯಂಡ್ ಸಿಕಲ್ಸ್. ಈ ಮೈಕ್ರೋಲಿಥ್ಸ್ ಅಂದರೆ ನಾವು ಸಣ್ಣ ಕಲ್ಲು ಅಂತ ಏನು ಕರಿತೀವಿ, ಅದನ್ನ ಯೂಶುವಲ್ ಏನು ಮಾಡ್ತಿದ್ದ ಅಂತ ಹೇಳಿದ್ರೆ ಈ ಮೂಳೆಗಳಿಗೆ ಅಂಟಿಸೋದು, ಆರ್ ವುಡ್ ಅಥವಾ ಈ ಮರದ್ದೇನಾದರೂ ತುಂಡಿಗೆ ಅಂಟಿಸುವಂಥದ್ದು, ಟು ಮೇಕ್ ಟೂಲ್ಸ್ ಸಚ್ ಆಸ್ ಸಾಸ್ ಆ್ಯಂಡ್ ಸಿಕಲ್ಸ್. ಅಂದರೆ ಈ ಗರಗಸ ಮತ್ತು ಕುಡುಗೋಲು ಅಂತ ನಾವೇನು ಕರಿತೀವಿ ಅದನ್ನು ಮಾಡೋದಕ್ಕೆ ಉಪಯೋಗ ಮಾಡ್ತಾ ಇದ್ರು ಅಂತ. ಯಾವುದನ್ನ? ಈ ಮೈಕ್ರೋಲಿಥ್ಸ್ ಅನ್ನ. ಅವ್ರೇನು ಮಾಡ್ತಾ ಇದ್ರು, ಕಲ್ಲಿಗೆ ಅಥವಾ ಒಂದು ಮರಕ್ಕೆ ಅಂಟಿಸ್ಬಿಟ್ಟು ಈ ಥರ ಗರಗಸ ಅಥವಾ ಕುಡುಗೋಲು ಮಾಡಲಿಕ್ಕೆ ಉಪಯೋಗ ಮಾಡ್ತಾ ಇದ್ರು. ಅಟ್ ದ ಸೇಮ್ ಟೈಮ್ ಓಲ್ಡರ್ ವೆರೈಟೀಸ್ ಆಫ್ ಟೂಲ್ಸ್ ಕಂಟಿನ್ಯೂ ಬಿ ಯೂಸ್. ಈ ಟೈಮಲ್ಲಿ ಕೂಡ ಹಳೇದಾಗಿ ಏನೆಲ್ಲ ಉಪಯೋಗ ಮಾಡ್ತಾ ಇದ್ರು ಉಪಕರಣಗಳು, ಅದು ಕೂಡ ಏನು ಈ ಟೈಮಲ್ಲಿ ಅದನ್ನು ಕೂಡ ಉಪಯೋಗ ಮಾಡ್ತಾ ಇದ್ರು ಅಂತ. ದ ನೆಕ್ಸ್ಟ್ ಸ್ಟೇಜ್ ಫ್ರಮ್ ಅಬೌಟ್ 10,000 years ago, ಅಂದರೆ ನಮ್ಮ ಇಂದಿನ ಇದರಿಂದ ಒಂದು ಸುಮಾರು 10 ವರ್ಷಗಳ ಕಾಲ ಹಿಂದೆ ಆ ಸ್ಟೇಜನ್ನು ನಾವೇನಂತ ಕರಿತೀವಿ ಅಂದರೆ ನಿಯೋಲಿಥಿಕ್ ಅಂತ. ಓಕೆ, ಫಸ್ಟ್ ನಾವು ಪ್ಯಾಲಿಯೋಲಿಥಿಕ್ ನೋಡಿದ್ವಿ, ನೆಕ್ಸ್ಟ್ ಮೆಸೋಲಿಥಿಕ್, ಈಗ ನಾವು ನಿಯೋಲಿಥಿಕ್ ಅಂದರೆ ಏನು ಅಂತ ನೋಡೋಣ. ನಿಯೋಲಿಥಿಕ್ ಅಂದರೆ ಏನದು? ನವಶಿಲಾಯುಗ. ವಾಟ್ ಡು ಯು ಥಿಂಕ್ ದ ಟರ್ಮ್ ನಿಯೋಲಿಥಿಕ್ ಮೀನ್ಸ್? ಕ್ವಶನ್ ಕೇಳಿದಾರಲ್ವಾ, ನಿಯೋಲಿಥಿಕ್ ಅಂದ್ರೆ ಏನು ಅಂತ. ಸೊ ಈ ನಿಯೋಲಿಥಿಕ್ ಅನ್ನೋದು 2 ಗ್ರೀಕ್ ವರ್ಡ್ಸ್ ಇಂದ ಬಂದಿದೆ, ಗ್ರೀಕ್ ಶಬ್ದದಿಂದ. ಯಾವುದು? ಒಂದು ನಿಯೋ ಮತ್ತೆ ಲಿಥೋಸ್. ನಿಯೋ ಅಂತ ಹೇಳಿದ್ರೆ ನೀವು, ಲಿಥೋಸ್ ಅಂದ್ರೆ ಏನು? ಸೇಮ್ ಅವಾಗ ನಾವು ನೋಡಿದ್ವಲ್ಲ ಆ ಸ್ಟೋನ್ ಅಂತ. ಅಂದ್ರೆ ನಿಯೋ ಮತ್ತೆ ಲಿಥೋಸ್ ಅಂತ 2 ಗ್ರೀಕ್ ಶಬ್ದದಿಂದ ಬಂದಿದೆ. ನಿಯೋಲಿಥಿಕ್ ಅಂದ್ರೆ ನವಶಿಲಾಯುಗ ಅಂತ ನಾವು ಕರಿಬಹುದು. ವಿ ಹ್ಯಾವ್ ಆಲ್ಸೋ ಮೆನ್ಷನ್ ದ ನೇಮ್ಸ್ ಆಫ್ ಸಮ್ ಪ್ಲೇಸಸ್. ಯು ವಿಲ್ ಫೈಂಡ್ ದ ನೇಮ್ಸ್ ಆಫ್ ಮೆನಿ ಮೋರ್ ಪ್ಲೇಸಸ್ ಇನ್ ಲೇಟರ್ ಚಾಪ್ಟರ್. ನಾವು ಇಲ್ಲಿ ನೋಡಿ ನಿಯೋಲಿಥಿಕ್ ಅಂತ ಇಲ್ಲಿ ಪ್ಲೇಸಸ್ ಅನ್ನ, ಕೆಲವು ಪ್ಲೇಸ್ ಅನ್ನು ಮೆನ್ಷನ್ ಮಾಡಿದಾರಲ್ವಾ. ಆ ಸ್ಕ್ವೇರ್ ಅಲ್ಲಿ ನೋಡಿ, ಪೈಯಂಪಲ್ಲಿ ಅಲ್ವಾ, ಇಲ್ಲಿ ನೋಡಿ ಮಹಾಗರ, ಮೆಹರ್ಗರ್, ಸ್ಕ್ವೇರ್ ಅಲ್ಲಿ ಮೆನ್ಷನ್ ಮಾಡಿದಂತಹ ನಿಯೋಲಿಥಿಕ್ ಸೈಟ್ಸ್ ಅನ್ನು ಮೆನ್ಷನ್ ಮಾಡಿದ್ದಾರೆ. ಇನ್ನು ನೀವು ಮುಂದಿನ ಪಾಠಗಳಲ್ಲಿ ಇದನ್ನ ನೋಡ್ಬೋದು, ನಿಯೋಲಿಥಿಕ್ ಸೈಟ್ಸ್ ಬಗ್ಗೆ ಅಂತ. ವೆರಿ ಆಫನ್ ವಿ ಯೂಸ್ ಪ್ರೆಸೆಂಟೆಡ್ ನೇಮ್ಸ್ ಆಫ್ ದ ಪ್ಲೇಸಸ್ ವೇರ್ ಪೀಪಲ್ ಲಿವ್ಡ್ ಇನ್ ದ ಪಾಸ್ಟ್. ಅಂದರೆ ಆಗಾಗ್ಗೆ ನಾವೇನು ಇವತ್ತಿನ ಹೆಸರುಗಳನ್ನು ನಾವು ಬಳಸ್ತೇವೆ. ಅಂದರೆ ಮೊದಲಿನ ಜನ ಎಲ್ಲಿ ವಾಸ ಮಾಡ್ತಿದ್ರು ಅಂತ ನಾವು ಇವತ್ತಿನ ಹೆಸರುಗಳು ನಮಗೆ ಗೊತ್ತಿರುವಂತ ನಾವು ಬಳಸ್ತೇವೆ ಅಂತ. ಬಿಕಾಸ್ ವಿ ಡು ನಾಟ್ ಡೂ ವಾಟ್ ದೇ ಕಾಲ್ ಇಟ್. ಯಾಕಂದರೆ ಅವರು ಆ ಸ್ಥಳಗಳಿಗೆ ಏನೆಲ್ಲ ಹೆಸರು ಕೊಟ್ಟಿರೋ ಅಂತ ನಮಗೆ ಗೊತ್ತಿಲ್ಲ ಅಲ್ವ, ಅದಕ್ಕೆ ನಾವು ಇವತ್ತಿನ ಸ್ಥಳಗಳ ಹೆಸರನ್ನೇ ನಾವು ಉಪಯೋಗ ಮಾಡ್ತೇವೆ ಅಂತ. ಸೊ ಈ ಸೈಟ್ಸ್ ಇದೆ ನೋಡಿ, ಪ್ಯಾಲಿಯೋಲಿಥಿಕ್, ಮೆಸೋಲಿಥಿಕ್ ಮತ್ತು ನಿಯೋಲಿಥಿಕ್. ಸೊ ಅದಕ್ಕೆ ಕೆಲವು ಎಕ್ಸಾಂಪಲ್ಸ್ ಅನ್ನ ನೋಡ್ಬೋದು. ಸೊ ಇದೊಂದು ಪ್ಯಾಲಿಯೋಲಿಥಿಕ್ ಸೈಟ್ ಎಲ್ಲಿದೆ? ಪಹಲ್ಗಮ್ ವ್ಯಾಲಿ ಇನ್ ಜಮ್ಮು ಕಾಶ್ಮೀರ್, ಪ್ಯಾಲಿಯೋಲಿಥಿಕ್ ಸೈಟ್. ಸೊ ಕರ್ನಾಟಕದಲ್ಲಿ ನೋಡಿ ಹುಣ್ಸಗಿ, ಇದೊಂದು ಕೂಡ ಪ್ಯಾಲಿಯೋಲಿಥಿಕ್ ಸೈಟ್ನ ಪಿಕ್ಚರ್.
ಸೊ ಆವಾಗ ನಾವು ಕರ್ನೂಲ್ ಕೇವ್ಸ್ ಅಂತ ನೋಡಿದ್ವಲ್ಲ, ಆಂಧ್ರ ಪ್ರದೇಶ್. ಸೊ ಇದರದ್ದೊಂದು ಪಿಕ್ಚರ್ ಇದು. ಆ್ಯಶ್ ಟ್ರೇಸಸ್ ಏನು ಬೂದಿಯ ಗುರುತುಗಳು ಅಲ್ಲಿ ಸಿಗತ್ತೆ ಅಂತ ಹೇಳಿದ್ವಲ್ಲ, ಸೊ ಅದರ ಪಿಕ್ಚರ್ ಇದನ್ನು ನೋಡ್ಬೋದು ನೀವು. ಸೊ ಉತ್ತರ ಪ್ರದೇಶದಲ್ಲಿರುವಂತಹ ಬೆಲ್ಲನ್ ವ್ಯಾಲಿ, ಇದು ಕೂಡ ಒಂದು ಪ್ಯಾಲಿಯೋಲಿಥಿಕ್ ಸೈಟ್, ಪ್ರಾಚೀನ ಶಿಲಾಯುಗ. ಪಯ್ಯಂಪಲ್ಲಿ ನೋಡಿ, ಯಾವುದು ನಾವು ಇವಾಗ ನೋಡಿದ್ವಲ್ಲ, ಸೊ ಸ್ಕ್ವೇರಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಇದು ಇದು ಲೊಕೇಟ್ ಮಾಡಿದ್ದಾರೆ. ದಿಸ್ ಇಸ್ ಅ ನಿಯೋಲಿಥಿಕ್ ಸೈಟ್, ಪಯ್ಯಂಪಲ್ಲಿ. ಭೀಮ್ಬೇಡ್ಕಾ ಶೆಲ್ಟರ್ಸ್ ಅವಾಗ ನಾವು ನೋಡಿದ್ವಲ್ಲ, ಶೆಲ್ಟರ್ಸ್ ಆ್ಯಂಡ್ ಕೇವ್ ಪೈಂಟಿಂಗ್, ಮಧ್ಯಪ್ರದೇಶ್. ಸೊ ಬ್ರಹ್ಮಗಿರಿ, ದಿಸ್ ಇಸ್ ಆಲ್ಸೋ, ಇದು ಕೂಡ ಒಂದು ಆರ್ಕಿಯಾಲಜಿಕಲ್ ಸೈಟ್, ಹಳೆ. ನೆಕ್ಸ್ಟ್ ತೆಕ್ಕಲ್ಕೋಟ, ಕರ್ನಾಟಕದ್ದು. ಇದು ಬ್ರಹ್ಮಗಿರಿ ಕೂಡ ಕರ್ನಾಟಕದೇ. ಸೊ ಗುಫ್ಕ್ರಾಲ್ ಅಂತ ನಿಯೋಲಿಥಿಕ್ ಸೈಟ್ ಇದೊಂದು. ಓಕೆ, ಸೊ ಇದೊಂದು ಜಸ್ಟ್ ಫಾರ್ ನಿಮ್ಮ ಇನ್ಫಾರ್ಮೇಷನ್ಗೋಸ್ಕರ ತೋರಿಸಿರೋಂಥದ್ದು. ಸೊ ನೆಕ್ಸ್ಟ್ ಟಾಪಿಕ್ ನೋಡಿ, ಅ ಚೇಂಜಿಂಗ್ ಎನ್ವಿರಾನ್ಮೆಂಟ್. ಅಂದರೆ ಒಂದು ಹೊಸ ವಾತಾವರಣದ ಬದಲಾವಣೆಯ ಒಂದು ಎನ್ವಿರಾನ್ಮೆಂಟ್ ಅಂದರೆ ವಾತಾವರಣ, ಒಂದು ಬದಲಾವಣೆಯ ವಾತಾವರಣ ಹೇಗಿತ್ತು ಅಂತ. ಸೊ ಎಷ್ಟು ವರ್ಷಗಳ ಆದಾಗ ವಾತಾವರಣದಲ್ಲಿ ಕೂಡ ಬದಲಾಗತ್ತೆ ಅಲ್ವಾ, ಮನುಷ್ಯನ ಜೀವನ ಶೈಲಿ ಕೂಡ ಬದಲಾಗತ್ತೆ, ಅದೇ ರೀತಿ ವಾತಾವರಣದಲ್ಲಿ ಕೂಡ ಬದಲಾಗತ್ತೆ. ಸಾರಿ. ಸೊ ಯಾವ ಥರ ಬದಲಾಯಿತು ವಾತಾವರಣದಲ್ಲಿ ಕೂಡ ಅನ್ನೋದು ನಾವು ಈ ಟಾಪಿಕಲ್ಲಿ ನೋಡ್ಬೋದು. Around 12,000 years ago, there were major changes in the climate of the world. ಅಂದರೆ ಒಂದು 12,000 ಅಂದಾಜು ಒಂದು 12,000 ವರ್ಷಗಳ ಹಿಂದೆ ಏನು ಪ್ರಮುಖ ಬದಲಾವಣೆಗಳಾಯಿತು. ಏನು ಕ್ಲೈಮೇಟ್ ಆಫ್ ದ ವರ್ಲ್ಡ್, ಚೇಂಜಸ್ ಇನ್ ದ ಕ್ಲೈಮೇಟ್ ಆಫ್ ದ ವರ್ಲ್ಡ್ ಅಂದರೆ ಏನು ಪ್ರಪಂಚದ ವಾತಾವರಣದಲ್ಲಿ ಒಂದು ಪ್ರಮುಖ ಬದಲಾವಣೆ ಆಯಿತು. ಅರೌಂಡ್ 12,000 years ago. ಓಕೆ, ವಿತ್ ಎ ಶಿಫ್ಟ್ ಟು ರಿಲೇಟಿವ್ಲಿ ವಾರ್ಮ್ ಕಂಡೀಷನ್ಸ್. ಅಂದರೆ ಈ ಚಳಿ ಅಂದರೆ ಥಂಡಿ ವಾತಾವರಣದಿಂದ ಒಂದು ಸ್ವಲ್ಪದ ಮಟ್ಟಿಗೆ ಬೆಚ್ಚಗಿನ ವಾತಾವರಣದಲ್ಲಿ ಬೆಚ್ಚಗಿನ ವಾತಾವರಣ ಶುರುವಾಯಿತು ಅಂತ, ಹೀಗೆ ಬದಲಾವಣೆ ಆಯಿತು. ಇನ್ ಮೆನಿ ಏರಿಯಾಸ್ ದಿಸ್ ಲೆಡ್ ಟು ಡೆವಲಪ್ಮೆಂಟ್ ಆಫ್ ಗ್ರಾಸ್ ಲ್ಯಾಂಡ್ಸ್. ಸೊ ಈ ವಾತಾವರಣ ಬದಲಾವಣೆಯಿಂದಾಗಿ ಹಲವಾರು ಪ್ರದೇಶದಲ್ಲಿ, ಪ್ರಪಂಚದ ಹಲವಾರು ಪ್ರದೇಶದಲ್ಲಿ ಏನಾಯಿತು ಅಂದರೆ ಈ ಹುಲ್ಲುಗಾವಲುಗಳ ಡೆವಲಪ್ಮೆಂಟ್ ಆಯಿತು. ಅಂದರೆ ಇದರಲ್ಲಿ ನಾವು ಬದಲಾವಣೆ ಆಯಿತು ಅಂತ, ಹುಲ್ಲುಗಾವಲು ನಾವು ತುಂಬ ಕಾಣೋದಕ್ಕೆ ಶುರುವಾಯಿತು. ದಿಸ್ ಇನ್ ಟರ್ನ್ ಲೆಡ್ ಟು ಆ್ಯನ್ ಇನ್ಕ್ರೀಸ್ ಇನ್ ದ ನಂಬರ್ ಆಫ್ ಡೀರ್, ಆಂಟಿಲಾಪ್, ಗೋಟ್, ಶೀಪ್ ಆ್ಯಂಡ್ ಕ್ಯಾಟಲ್. ಅಂದರೆ ಈ ಹುಲ್ಲುಗಾವಲುಗಳು ಜಾಸ್ತಿ ಆದ ಹಾಗೆ ಬೇರೆ ಏನು ನಮಗೆ ಚೇಂಜಸ್ ಆಯಿತು, ಹುಲ್ಲುಗಾವಲು ಜಾಸ್ತಿ ಆದಿದ್ದಂಗೆ ಈ ಡೀರ್, ಜಿಂಕೆ ಇರ್ಬೋದು, ಆಂಟಿಲಾಪ್, ಹುಲ್ಲೆ ಅಂತ ಹೇಳ್ತೀವಿ ನಾವು, ಗೋಟ್, ಶೀಪ್, ಕುರಿ, ಆಡು, ಕ್ಯಾಟಲ್ ಅಂದರೆ ಜಾನುವಾರು. ಅಂದರೆ ಈ ಅನಿಮಲ್ಸ್ ಸರ್ವೈವ್ಡ್ ಆನ್ ಗ್ರಾಸ್, ಅಂದರೆ ಈ ಹುಲ್ಲನ್ನು ತಿನ್ಕೊಂಡು ಬದುಕ್ತಾ ಇರುವಂತಹ ಪ್ರಾಣಿಗಳ ಸಂಖ್ಯೆಯಲ್ಲಿ ಜಾಸ್ತಿ ಆಯಿತು ಅಂತ. ಯಾಕಂದರೆ ಅಲ್ಲಿ ಹುಲ್ಲುಗಾವಲು ಜಾಸ್ತಿ ಆಯಿತು. ಯಾವುದರಿಂದಾಗಿ? ಈ ಕ್ಲೈಮೇಟ್ ಚೇಂಜಸ್ ಇಂದಾಗಿ ಇದೆಲ್ಲ ಆಯಿತು ಅಂತ. ದೋಸ್ ಹೂ ಹಂಟೆಡ್ ದೀಸ್ ಅನಿಮಲ್ಸ್ ನೌ ಫಾಲೋಡ್ ದೆಮ್. ಅಂದರೆ ಫಾರ್ ಎಕ್ಸಾಂಪಲ್ ಈ ಡೀರ್, ಜಿಂಕೆಯನ್ನು ಅಥವಾ ಜಾನುವಾರುಗಳು ಅಥವಾ ಈ ಗೋಡ್, ಶೀಪ್ ಇದನ್ನೆಲ್ಲ ಬೇಟೆಯಾಡುವವರು ಇವಾಗ ಏನು ಮಾಡಿದ್ರು ಅಂದರೆ ಫಾಲೋಡ್ ದೆಮ್, ಅವರನ್ನು ಅನುಸರಿಸಬೇಕಾಯಿತು. ಲರ್ನಿಂಗ್ ಅಬೌಟ್ ದೇರ್ ಫುಡ್ ಹ್ಯಾಬಿಟ್ಸ್ ಆ್ಯಂಡ್ ದೇರ್ ಬ್ರೀಡಿಂಗ್ ಸೀಸನ್ಸ್.
ಅಂದರೆ ಈ ಪ್ರಾಣಿಗಳನ್ನು ಅನುಸರಿಸ್ತಾ ಇವರೇನೆಲ್ಲ ತಿಳ್ಕೊಂಡು ಅಂದರೆ ಅವರ ಫುಡ್ ಹ್ಯಾಬಿಟ್ಸ್, ಈ ಪ್ರಾಣಿಗಳ ಆಹಾರ ಹೇಗಿರುತ್ತೆ, ಆಹಾರನ ಅಭ್ಯಾಸಗಳು, ಆ್ಯಂಡ್ ಏರ್ ಬ್ರೀಡಿಂಗ್ ಸೀಸನ್ಸ್ ಅಂದರೆ ಅವರು ಸಂತಾನೋತ್ಪತ್ತಿಯ ಸಮಯವನ್ನೆಲ್ಲ ಇವರು ತಿಳ್ಕೊಳ್ತಾ ಹೋದ್ರು ಜನಗಳು ಅಂತ. ಇಟ್ ಈಸ್ ಲೈಕ್ಲಿ ದ್ಯಾಟ್ ದಿಸ್ ಹೆಲ್ಪ್ಡ್ ಪೀಪಲ್ ಟು ಸ್ಟಾರ್ಟ್ ಥಿಂಕಿಂಗ್ ಅಬೌಟ್ ಹರ್ಡಿಂಗ್ ಆ್ಯಂಡ್ ರೇರಿಂಗ್ ದೀಸ್ ಅನಿಮಲ್ಸ್ ದೆಮ್ಸೆಲ್ಸ್. ಇದರಿಂದ ಈ ಮನುಷ್ಯನ ಯೋಚನಾ ಶಕ್ತಿ ಕೂಡ ಸ್ಟಾರ್ಟ್ ಥಿಂಕಿಂಗ್ ಅಬೌಟ್ ಹರ್ಡಿಂಗ್ ಆ್ಯಂಡ್ ರೇರಿಂಗ್ ಅಂದರೆ ಕುರಿಗಾಹಿ ಅಥವಾ ಪಶುಪಾಲನೆಯ ಬಗ್ಗೆ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ ಮನುಷ್ಯ ಅಂತ. ಫಿಶಿಂಗ್ ಆಲ್ಸೋ ಬಿಕಮ್ ಇಂಪಾರ್ಟೆಂಟ್ ಅಂದರೆ ಮೀನುಗಾರಿಕೆ ಕೂಡ ಇಲ್ಲಿ ಪ್ರಾಮುಖ್ಯತೆಯನ್ನು ಪಡೆಯಿತು ಅಂತ. ಸೊ ಇದು ನಾವು ಏನು ಈ ಚೇಂಜಿಂಗ್ ಎನ್ವಿರಾನ್ಮೆಂಟ್ ಅಂದರೆ ಹೇಗೆ ಒಂದು ಬದಲಾವಣೆ ಆಯಿತು ಮನುಷ್ಯನ ಜೀವನ ಶೈಲಿಯಲ್ಲಾಗಿರ್ಬೋದು ಅಥವಾ ನಮ್ಮ ಪ್ರಪಂಚದಲ್ಲಿ ಕ್ಲೈಮೇಟಲ್ಲಿ ಯಾವ ಥರ ಬದಲಾವಣೆ ಆಯಿತು ಅಂತ. ಸೊ ನೆಕ್ಸ್ಟ್ ನೋಡಿ, ದ ಬಿಗಿನಿಂಗ್ ಆಫ್ ಹರ್ಡಿಂಗ್ ಆ್ಯಂಡ್ ಫಾರ್ಮಿಂಗ್ ಅಂತ ಅಂದರೆ ಕೃಷಿ ಮತ್ತು ಪಶುಪಾಲನೆಯ ಒಂದು ಆರಂಭ ಹೇಗಿತ್ತು ಅಂತ. This was also a time when several grain-bearing grasses, including wheat, barley and rice, grew naturally in different parts of the subcontinent. ಅಂದರೆ ಈ ವೀಟ್, ಗೋಧಿ ಆಗಿರ್ಬೋದು, ಬಾರ್ಲಿ ಅಥವಾ ಅಕ್ಕಿ ಅಂದರೆ ಇದು ಕೂಡ ನಮ್ಮ ಸಬ್ ಕಾಂಟಿನೆಂಟ್ ಅಂದರೆ ನಮ್ಮ ಉಪಖಂಡದಲ್ಲಿ ಬೆಳೆಯೋದಕ್ಕೆ ಶುರುವಾಯಿತು ಅಂತ. Men, women and children probably collected these grains as food and learned where they grew and when they ripened. ಅಂದರೆ ಮಹಿಳೆಯರು, ಪುರುಷರು ಅಥವಾ ಮಕ್ಕಳಾಗಿರ್ಬೋದು ಇವ್ರು ಏನು ಮಾಡ್ತಾ ಇದ್ರು, ಪ್ರೊಬ್ಯಾಬ್ಲಿ ಕಲೆಕ್ಟೆಡ್ ದೀಸ್ ಗ್ರೈನ್ಸ್ ಆಸ್ ಫುಡ್, ಈ ಧಾನ್ಯಗಳನ್ನು ಆಹಾರವನ್ನಾಗಿ ಶೇಖರಣೆ ಮಾಡಲಿಕ್ಕೆ ಶುರು ಮಾಡಿದ್ರು. ಆ್ಯಂಡ್ ಲರ್ನ್ ವೇರ್ ದೇ ಗ್ರೀವ್, ಆಮೇಲೆ ಎಲ್ಲೆಲ್ಲ ಬೆಳೆಯುತ್ತೆ ಅನ್ನೋದ್ರ ಬಗ್ಗೆ ಏನು ತಿಳ್ಕೊಳ್ತಾ ಹೋದ್ರು. ಆ್ಯಂಡ್ ವೆನ್ ದೇ ರೈಪಂಡ್, ಯಾವಾಗ ಇದೆಲ್ಲ ಮಾಗೋದು ಅಂತ ಹೇಳ್ತೀವಿ, ರೈಪಂಡ್ ಅಂದರೆ ಆ ಸಮಯದ ಬಗ್ಗೆ ಕೂಡ ತಿಳ್ಕೊಳ್ತಾ ಹೋದರು. ದಿಸ್ ಮೇ ಹ್ಯಾವ್ ಲೆಟ್ ದೆಮ್ ಟು ಥಿಂಕ್ ಅಬೌಟ್ ಗ್ರೋಯಿಂಗ್ ಪ್ಲಾಂಟ್ಸ್ ಆನ್ ದಿಯರ್ ಓನ್. ಅಂದರೆ ಇದರಿಂದಾಗಿ ಏನಾಯಿತು ಅಂದರೆ ಅವರು ಅವರಷ್ಟಕ್ಕೆ ಇದನ್ನೆಲ್ಲ ಬೆಳೆಯೋದ್ರ ಬಗ್ಗೆ ಅವರಿಗೆ ಗೊತ್ತಾಗ್ತಾ ಹೋಯಿತು. ಈ ಇದರ ಬಗ್ಗೆ ಎಲ್ಲ ಅವರು ತಿಳ್ಕೊಳ್ತಾ ಹೋದ ಹಾಗೆ ಯಾವುದು ಈ ಫುಡ್ ಗ್ರೈನ್ಸ್, ಗೋಧಿ ಆಗಿರ್ಬೋದು ಅಥವಾ ಅಕ್ಕಿ ಆಗಿರ್ಬೋದು, ಇದು ಯಾವಾಗೆಲ್ಲ ಬೆಳೀತದೆ ಅಥವಾ ಎಲ್ಲಿ ಬೆಳೀತದೆ ಇದರ ಬಗ್ಗೆ ತಿಳ್ಕೊಳ್ತಾ ಹೋದಾಗ ಅವರು ಏನಾದರೂ ಸ್ಲೋಲಿ ಅವರು ಈ ಗಿಡಗಳನ್ನು ಬೆಳೆಯೋದಕ್ಕೆ ಶುರು ಮಾಡಿದರು. ಇನ್ ದಿಸ್ ವೇ ಪೀಪಲ್ ಬಿಕೇಮ್ ಫಾರ್ಮರ್ಸ್. ಹೀಗೆ ಅವರು ಏನಾದರೂ ಕೃಷಿಕರು ಅಂತ ಕರೆಸ್ಕೊಂಡ್ರು. ಹೀಗೆ ಕೃಷಿ ಅಂತ ಶುರುವಾಯಿತು ಅಂತ. ಪೀಪಲ್ ಕುಡ್ ಆಲ್ಸೋ ಅಟ್ರಾಕ್ಟ್ ಆ್ಯಂಡ್ ದೆನ್ ಟೇಮ್ ಅನಿಮಲ್ಸ್ ಬೈ ಲಿವಿಂಗ್ ಫುಡ್ ಫಾರ್ ದೆಮ್ ನಿಯರ್ ದೇರ್ ಶೆಲ್ಟರ್ಸ್. ಇನ್ನು ಅರ್ಲಿ ಪೀಪಲ್ ಇನ್ನೂ ಏನು ಶುರು ಮಾಡಿಕೊಂಡ್ರು ಅಂತ ಹೇಳಿದರೆ, ಅವರು ಈ ಪ್ರಾಣಿಗಳನ್ನು ಪಳಗಿಸೋದು ಅಂತ. ಹೇಗೆ ಅಂತ ಹೇಳಿದರೆ, ಆ ಪ್ರಾಣಿಗಳಿಗೆ ಅವರು ವಾಸ ಮಾಡ್ತಿರುವಂತಹ ಎಲ್ಲಿ ಅವರು ವಸತಿ ಇದೆ ಅವರ ಗುಹೆ ಪಕ್ಕದಲ್ಲಿ ಸ್ವಲ್ಪ ಫುಡ್ ಇಡುವಂಥದ್ದು ಹೊರಗಡೆ. ಹೀಗೆ ಅವರು ಪ್ರಾಣಿಗಳನ್ನು ಪಳಗಿಸೋದು ಅಂತ. ಅಂದರೆ ಆಕರ್ಷಣೆ ಮಾಡುವಂಥದ್ದು. ಫುಡ್ ಇಟ್ಟರೆ ಈ ಪ್ರಾಣಿಗಳೇನು ಮಾಡ್ತವೆ, ಅವು ತಿನ್ನಕ್ಕಂತ ಬರ್ತಾವಲ್ವಾ, ಹಾಗೆ ಆ ಥರ ಮಾಡೋದಕ್ಕೆ ಶುರು ಮಾಡಿದರು. ದ ಫಸ್ಟ್ ಅನಿಮಲ್ ಟು ಬಿ ಟೇಮ್ಡ್ ವಾಸ್ ವೈಲ್ಡ್ ಆನ್ಸೆಸ್ಟರ್ ಆಫ್ ದ ಡಾಗ್. ಸೊ ಮೊದಲನೇದು ಯಾವುದು ಪ್ರಾಣಿ ಪಳಗಿಸೋದು ಅಂದರೆ ವೈಲ್ಡ್ ಆನ್ಸೆಸ್ಟರ್, ಅಂದರೆ ಈ ನಾಯಿ ಆಫ್ ಡಾಗ್ ಅಂತ ಕೊಟ್ಟಿದ್ದಾರೆ. ಡಾಗಿನ ಏನು ಕಾಡು ಪೂರ್ವಜ, ಇದನ್ನು ಅವರು ಪಳಗಿಸೋದಕ್ಕೆ ಶುರು ಮಾಡಿದ್ರು ಅಂತ. ಲೇಟರ್ ಪೀಪಲ್ ಎನ್ಕರೇಜ್ ಅನಿಮಲ್ಸ್ ದಟ್ ವರ್ ರಿಲೇಟಿವ್ಲಿ ಜನರಲ್ ಟು ಕಮ್ ನಿಯರ್ ದ ಕ್ಯಾಂಪಸ್ ವೆರ್ ದೇ ಲಿವ್ಡ್. ಅಂದರೆ ಮತ್ತೆ ಸ್ವಲ್ಪ ಏನು ನಂತರದಲ್ಲಿ ಜನಗಳು ಏನು ಮಾಡಿದ್ರು ಅಂತ ಹೇಳಿದರೆ, ಅವರ ಕ್ಯಾಂಪ್ಸ್ ಅಂತ ಹೇಳಿದರೆ ಅವರ ಸೈಟ್ಸ್, ಅವರ ಜಾಗ ಎಲ್ಲಿ ವಾಸ ಮಾಡ್ತಿದ್ರು ಅದರ ಹತ್ರ ಯಾವ ಪ್ರಾಣಿಗಳು ಬರುತ್ತೆ ನೋಡಿ ಅದನ್ನು ಪಳಗಿಸೋದಕ್ಕೆ ಶುರು ಮಾಡಿದ್ರು ಅಂತ. ರಿಲೇಟಿವ್ಲಿ ಜೆಂಟಲ್ ಅಂತ ಹೇಳಿದರೆ ವೈಲ್ಡ್ ಆಗಿರೋದಿಲ್ಲ, ಸಾಧು ಅಂತ ನಾವು ಕರಿಬೋದು. ಸಾಧು ಪ್ರಾಣಿಗಳು ಕೆಲವು ಇರ್ತಾವಲ್ವ, ಸೊ ಅದನ್ನು ಪಳಗಿಸೋದಕ್ಕೆ ಶುರು ಮಾಡಿದ್ರು ಅಂತ. These animals such as sheep, goat, cattle and also the pig lived in herds and most of them ate grass. ಯಾವುದೆಲ್ಲ ಪ್ರಾಣಿಗಳಿರ್ಬೋದು, ಶೀಪ್ ಕುರಿ ಇರ್ಬೋದು ಅಥವಾ ಆಡು ಅಥವಾ ಜಾನುವಾರು ಅಥವಾ ಆಲ್ಸೋ ದ ಪಿಗ್ ಹಂದಿಗಳು. ಲಿವ್ಡ್ ಇನ್ ಹರ್ಡ್ಸ್, ಇವೆಲ್ಲ ಏನು ಹಿಂಡುಗಳಲ್ಲಿ ವಾಸ ಮಾಡತ್ತಲ್ವಾ, ನೋಡಿರ್ಬೋದು ಕುರಿ ಮಂದೆ ಎಲ್ಲ ಅಲ್ವಾ, ಅದು
ಹಿಂಡುಗಳಲ್ಲೇ ಹೋಗುತ್ತೆ, ಒಂಟಿಯಾಗಿರೋದು ಕಡಿಮೆನೆ. ಆ್ಯಂಡ್ ಮೋಸ್ಟ್ ಆಫ್ ದ ಮೇಡ್ ಗರ್ಲ್. ಇಂಥದ್ದೆಲ್ಲ ಏನು, ಈ ಪ್ರಾಣಿಗಳು ಜಾಸ್ತಿ ಏನನ್ನ ತಿಂತಾ ಇದ್ದು, ಹುಲ್ಲನ್ನೇ ತಿಂತಾ ಇದ್ವು. ಆಫನ್ ಪೀಪಲ್ ಪ್ರೊಟೆಕ್ಟೆಡ್ ದೀಸ್ ಅನಿಮಲ್ಸ್ ಫ್ರಮ್ ಅಟ್ಯಾಕ್ಸ್ ಬೈ ಅದರ್ ವೈಲ್ಡ್ ಅನಿಮಲ್ಸ್. ಜನರು ಈ ಪ್ರಾಣಿಗಳನ್ನು, ಈ ಯಾವುದು ಇದು ಗೋಟ್, ಶೀಪ್, ಕ್ಯಾಟಲ್ ಆಗಿರ್ಬೋದು, ಇದನ್ನು ವೈಲ್ಡ್ ಅನಿಮಲ್ಸ್ ಅಂದರೆ ಕಾಡು ಪ್ರಾಣಿಗಳಿಂದ ರಕ್ಷಣೆ ಮಾಡಲಿಕ್ಕೆ ಶುರು ಮಾಡಿದ್ರು. ಈ ಪ್ರಾಣಿಗಳನ್ನೇನು ಕಾಡು ಪ್ರಾಣಿಗಳು ಬೇಟೆಯಾಡುತ್ತಲ್ವಾ, ಅದರಿಂದ ಇವರು ರಕ್ಷಣೆ ಕೊಡೋದಕ್ಕೆ ಶುರು ಮಾಡಿದ್ರು. ದಿಸ್ ಈಸ್ ಹೌ ದೇ ಬಿಕೇಮ್ ಹರ್ಡರ್ಸ್. ಹೀಗೆ ಅವರು ಪಶುಪಾಲಕರು ಅಂತ ಕರೆಸ್ಕೊಂಡ್ರು. ಈ ಥರ ಮೇಲೆ ನಾವು ಮೇಲಿನ ಪ್ಯಾರಾಗ್ರಾಫಲ್ಲಿ ಏನು ನೋಡಿದ್ವಿ, ಕೃಷಿ ಅನ್ನೋದು ಹೇಗೆ ಶುರುವಾಯಿತು ಅಂತ. ಈಗ ನೋಡಿ ಪಶುಪಾಲನೆ ಅಂತ ಹೇಗೆ ಶುರುವಾಯಿತು ಅಂತ ನಾವು ತಿಳ್ಕೊಂಡ್ವಿ. ಕ್ಯಾನ್ ಯು ಥಿಂಕ್ ಆಫ್ ಎನಿ ರೀಸನ್ಸ್ ವೈ ದ ಡಾಗ್ ವಾಸ್ ಪರ್ಹ್ಯಾಪ್ಸ್ ದ ಫಸ್ಟ್ ಅನಿಮಲ್ ಟು ಬಿ ಟೇಮ್ಡ್? ಈ ಏನು ಪ್ರಾಣಿಗಳನ್ನು ಪಳಗಿಸೋದು ಅಂತ ಹೇಳಿದ್ವಲ್ಲ ನಾವೀಗ, ಇದು ಯಾಕೆ ಪರ್ಹ್ಯಾಪ್ಸ್ ದ ಫಸ್ಟ್ ಅನಿಮಲ್ ಟು ಬಿ, ಡಾಗ್ ವಾಸ್ ಪರ್ಹ್ಯಾಪ್ಸ್ ದ ಫಸ್ಟ್ ಅನಿಮಲ್ ಯಾಕೆ ಅಂತ, ನಾಯಿ ಯಾಕೆ ಮೊದಲನೇ ಪಳಗಿಸೋದಕ್ಕೆ ಉಪಯೋಗ ಮಾಡುವಂತಹ ಪ್ರಾಣಿಯಾಗಿತ್ತು ಅಂತ ಯಾಕೆ ಅಂತ ಯೋಚನೆ ಮಾಡ್ಬೋದಾ? ಯಾಕಿರ್ಬೋದು? ಯಾಕಂದರೆ ಇದು ಸೈಜಲ್ಲಿ ಸಣ್ಣದಾಗಿತ್ತು. ಅಂದರೆ ಸ್ವಲ್ಪ ಬೇರೆ ಪ್ರಾಣಿಗಳಿಗೆ ಕಂಪೇರ್ ಮಾಡಿದರೆ ನಾಯಿ ಗಾತ್ರದಲ್ಲಿ ಸಣ್ಣದಾಗಿತ್ತು. ಆಮೇಲೆ ಏನು, ಅದು ಬೇರೆ ಪ್ರಾಣಿಗಳಿಗೆ ಕಂಪೇರ್ ಮಾಡಿದರೆ ಇದು ಸ್ವಲ್ಪ ಬುದ್ಧಿವಂತ ಪ್ರಾಣಿ, ಇಂಟೆಲಿಜೆಂಟ್ ಅನಿಮಲ್ ಅಲ್ವಾ ನಾಯಿ. ಸೊ ಅದಕ್ಕೋಸ್ಕರ ಅವರು ನಾಯಿ ಮೊದಲನೇ ಪ್ರಾಣಿ ಆಗಿತ್ತು ಅಂತ. ಆಮೇಲೆ ಇನ್ನೊಂದು ರೀಸನ್ ಏನಂದರೆ, ನಾಯಿ ನೋಡಿ ಅದು ಜೆಂಟಲ್ ಆಗಿರುತ್ತೆ ಅಲ್ವಾ, ಸ್ವಲ್ಪ ಸೌಮ್ಯ ಸ್ವಭಾವದಲ್ಲಿರುತ್ತೆ. ಏನಂದರೆ ನಾವು ಇವಾಗ ಫುಡ್ ಹಾಕಿದ್ರೆ ಅದಕ್ಕೆ ಅದು ಮನುಷ್ಯ ಏನು ಹೇಳ್ಕೊಡ್ತಾನೆ ಅದನ್ನು ಫಾಲೋ ಮಾಡ್ತಾನಲ್ವ. ಯೂಶ್ವಲಿ ಇವಾಗ ನಾವು ಎಕ್ಸಾಂಪಲ್ ನಮ್ಮ ಮನೆಗಳಲ್ಲಿ ನಾಯಿ ಇರ್ಬೋದು, ಅದೇನು ಮಾಡುತ್ತೆ, ನಮ್ಮ ಮನೆ ಕಾಯುತ್ತೆ. ಹಾಗೆ ನಾವು ಅದಕ್ಕೆ ಫುಡ್ ಹಾಕಿದರೆ ಅದು ನಮಗೆ ರಕ್ಷಣೆ ಕೊಡ್ತಾ ಇದೆ. ಸೊ ಅದು ಕೂಡ ಒಂದು ರೀಸನ್ ಆಗಿರ್ಬೋದು. ಜೆಂಟಲ್ ಆ್ಯಂಡ್ ಲವಿಂಗ್ ಅಂದರೆ ಮನುಷ್ಯ ಹೇಳಿದ ಏನು ಒಂದು ಪ್ರೀತಿಯ ಪ್ರಾಣಿಯಾಗಿತ್ತು ಅಂತ ಮನುಷ್ಯನಿಗೆ. ಆಮೇಲೆ ಮನುಷ್ಯ ಹೇಳಿಕೊಟ್ಟಂಥ ಇನ್ಸ್ಟ್ರಕ್ಷನ್ಸ್ ಅಂದರೆ ಸಲಹೆ ಏನು ಕೊಡ್ತಾನೆ ಅದನ್ನು ಕೇಳ್ತಾ ಇತ್ತು ಪ್ರಾಣಿ. ಸೊ ಅದಕ್ಕೋಸ್ಕರ ಅವರು ನಾಯಿಯನ್ನು ಮೊದಲನೇ ಪ್ರಾಣಿಯಾಗಿತ್ತು ಅಂತ ಪಳಗಿಸೋದನ್ನು. ಡೊಮೆಸ್ಟಿಕೇಶನ್ ಅಂತ ನೆಕ್ಸ್ಟ್ ಮಾಡಿ ಬಾಕ್ಸಲ್ಲಿ ಕೊಟ್ಟಿದ್ದಾರೆ. ಪಳಗಿಸುವಿಕೆ, ಡೊಮೆಸ್ಟಿಕೇಶನ್ ಅಂದರೆ is the name given to the process in which people grow plants and look after animals. ಈ ಪಳಗಿಸುವಿಕೆ ಅಂದರೆ ಯಾವುದಕ್ಕಿದಕ್ಕೆ ಈ ಥರ ಹೆಸರು ಕೊಟ್ಟಿದ್ದಾರೆ ಅಂತ ಹೇಳಿದರೆ, ದ ಪ್ರೋಸೆಸ್ ಇನ್ ವಿಚ್ ಪೀಪಲ್ ಗ್ರೋ ಪ್ಲಾಂಟ್ಸ್ ಆ್ಯಂಡ್ ಲುಕ್ ಆಫ್ಟರ್ ಅನಿಮಲ್ಸ್. ಅಂದರೆ ಜನಗಳು ಈ ಪ್ಲಾಂಟ್ಸ್ ಗಿಡಗಳನ್ನು ಬೆಳೆಯೋದಿರ್ಬೋದು ಅಥವಾ ಪ್ರಾಣಿಗಳನ್ನು ನೋಡ್ಕೊಳ್ಳೋದಿರ್ಬೋದು, ಇದಕ್ಕೆ ನಾವು ಡೊಮೆಸ್ಟಿಕೇಶನ್ ಅಂತ ಹೇಳ್ಬೋದು. ವೆರಿ ಆಫನ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ದೇ ಆರ್ ಟೆಂಡೆಡ್ ಬೈ ಪೀಪಲ್ ಬಿಕಮ್ ಡಿಫ್ರೆಂಟ್ ಫ್ರಮ್ ವೈಲ್ಡ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಆಗಾಗ್ಗೆ ಏನು ಅಂದರೆ ಈ ಮನುಷ್ಯ ಪಳಗಿಸುವಂತಹ ಅಥವಾ ದೇ ಆರ್ ಟೆಂಡೆಡ್ ಬೈ ಪೀಪಲ್ ಅಂದರೆ ಮನುಷ್ಯ ಒಲವು ತೋರಿಸಿದಂತಹ ಪ್ರಾಣಿಗಳು ಅಥವಾ ಗಿಡಗಳಾಗಿರ್ಬೋದು, ಅವು ಈ ಕಾಡು ಪ್ರಾಣಿಗಳು ಮತ್ತು ಕಾಡಲ್ಲಿರುವಂತಹ ಗಿಡ ಮರಗಳಿಗಿಂತ ಭಿನ್ನವಾಗಿರ್ತಿದ್ವು ಅಂತ. ದಿಸ್ ಈಸ್ ಬಿಕಾಸ್ ಪೀಪಲ್ ಸೆಲೆಕ್ಟ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಫಾರ್ ಡೊಮೆಸ್ಟಿಕೇಶನ್. ಇದು ಯಾಕಂತ ಹೇಳಿದರೆ ಜನಗಳು ಆಯ್ಕೆ ಮಾಡ್ತಾ ಇದ್ರು, ಈ ಗಿಡ ಆಗಿರ್ಬೋದು ಅಥವಾ ಪ್ರಾಣಿಗಳನ್ನು ಡೊಮೆಸ್ಟಿಕೇಶನ್ಗೆ ಆಯ್ಕೆ ಮಾಡ್ತಾ ಇದ್ರು. ಫಾರ್ ಎಕ್ಸಾಂಪಲ್, ದೇ ಸೆಲೆಕ್ಟ್ ದೋಸ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ದಟ್ ಆರ್ ನಾಟ್ ಪ್ರೋನ್ ಟು ಡಿಸೀಸ್. ಅಂದರೆ ಉದಾಹರಣೆ ಏನಂದರೆ ರೋಗಕ್ಕೆ ತುತ್ತಾಗದೇ ಇರುವಂತಹ ಪ್ರಾಣಿಯಾಗಿರ್ಬೋದು, ಗಿಡಗಳನ್ನು ಇವರು ಆಯ್ಕೆ ಮಾಡ್ತಾ ಇದ್ರು ಜನಗಳು. ದೇ ಆಲ್ಸೋ ಸೆಲೆಕ್ಟ್ ಪ್ಲಾಂಟ್ಸ್ ದಟ್ ಯೀಲ್ಡ್ ಲಾರ್ಜ್ ಸೈಜ್ ಗ್ರೇನ್ಸ್. ಅಂದರೆ ಈ ಗಿಡಗಳನ್ನು ಆಯ್ಕೆ ಮಾಡುವಾಗ ಯಾವುದು ದೊಡ್ಡ ಗಾತ್ರದಲ್ಲಿ ಧಾನ್ಯವನ್ನು ಕೊಡುತ್ತೆ, ಉತ್ಪಾದನೆ ಮಾಡುತ್ತೆ, ಅದನ್ನು ಆಯ್ಕೆ ಮಾಡ್ತಾ ಇದ್ರು. ಆ್ಯಂಡ್ ಹ್ಯಾವ್ ಸ್ಟ್ರಾಂಗ್ ಸ್ಟಾಕ್ಸ್ ಅಂದರೆ ಬಲವಾದ ಕಾಂಡಗಳಿರುವಂಥದ್ದನ್ನು ಆಯ್ಕೆ ಮಾಡ್ತಾಯಿದ್ರು. ಕೆಪೇಬಲ್ ಆಫ್ ಬೇರಿಂಗ್ ದ ವೆಯ್ಟ್ ಆಫ್ ದ ರೈಪ್ ಗ್ರೈನ್. ಅಂದರೆ ಯಾವುದೇ ಗಿಡ ಆಗಿರ್ಬೋದು ಅದು ಮಾಗಿದ ಮೇಲೆ ಯಾವುದು ಪಳಗಿದ ಧಾನ್ಯದ ತೂಕವನ್ನು ತಡೆದುಕೊಳ್ಳುವಂತಹ ಸಾಮರ್ಥ್ಯ ಇರುವಂತಹ ಗಿಡಗಳನ್ನು ಇವರು ಆಯ್ಕೆ ಮಾಡ್ತಾ ಇದ್ರು. ಸೀಡ್ಸ್ ಫ್ರಮ್ ಸೆಲೆಕ್ಟೆಡ್ ಪ್ಲಾಂಟ್ಸ್ ಆರ್ ಪ್ರಿಸರ್ವ್ಡ್ ಆ್ಯಂಡ್ ಸೋನ್ ಟು ಎನ್ಶೂರ್ ದ್ಯಾಟ್ ನ್ಯೂ ಪ್ಲಾಂಟ್ಸ್ ವಿಲ್ ಹ್ಯಾವ್ ಸೇಮ್ ಕ್ವಾಲಿಟೀಸ್. ಅಂದರೆ ಕೆಲವು ಆಯ್ಕೆ ಮಾಡಿದಂತಹ ಗಿಡಗಳ ಬೀಜಗಳನ್ನು ಇವರು ಸಂರಕ್ಷಣೆ ಮಾಡ್ತಾ ಇದ್ರು. ಆ್ಯಂಡ್ ಸೋನ್
ಆಮೇಲೆ ಬಿತ್ತುತ್ತಾ ಇದ್ರು ಟು ಎನ್ಶ್ಯೂರ್ ದಟ್ ನ್ಯೂ ಪ್ಲಾಂಟ್ಸ್ ವಿಲ್ ಹ್ಯಾವ್ ದ ಸೇಮ್ ಕ್ವಾಲಿಟೀಸ್. ಯಾತಕ್ಕೋಸ್ಕರ ಇದು ಸಂಗ್ರಹಣೆ ಮಾಡಿ ಬೀಜ ಹಾಕ್ತಾ ಇದ್ರು ಅಂತ ಹೇಳಿದರೆ, ಇದು ಈ ಬೀಜ ಹಾಕಿ ಮಾಡಿದಂತಹ ಗಿಡಗಳು ಅಥವಾ ಬೀಜ ಹಾಕಿ ಮೇಲೆ ಬಂದಂತಹ ಗಿಡಗಳನ್ನು ಸೇಮ್ ಕ್ವಾಲಿಟೀಸ್ ಇದೆಯಾ ಅನ್ನೋದನ್ನ ಖಾತ್ರಿ ಮಾಡೋದಕ್ಕೋಸ್ಕರ ಈ ಥರ ಮಾಡ್ತಾ ಇದ್ರು ಅಂತ. ಏನು ಮಾಡ್ತಾ ಇದ್ರು, ಬೀಜಗಳ ಅಂದರೆ ಗಿಡಗಳ ಬೀಜಗಳನ್ನು ಸಂರಕ್ಷಣೆ ಮತ್ತು ಬಿತ್ತುವಂಥದ್ದು. ಎಮಾಂಗ್ಸ್ಟ್ ಅನಿಮಲ್ಸ್ ದೋಸ್ ದಟ್ ಆರ್ ರಿಲೇಟಿವ್ಲಿ ಜೆಂಟಲ್ ಆರ್ ಸೆಲೆಕ್ಟೆಡ್ ಫಾರ್ ಬ್ರೀಡಿಂಗ್. ಅಂದರೆ ಪ್ರಾಣಿಗಳಲ್ಲಿ ಏನು ಮಾಡ್ತಾ ಇದ್ರು ಅಂದರೆ, ಯಾವ ರಿಲೇಟಿವ್ಲಿ ಜೆಂಟಲ್ ಅಂತ ಹೇಳಿದ್ರೆ ಒಂದು ತುಲನಾತ್ಮಕವಾಗಿ ಸೌಮ್ಯ ಗುಣ ಇರುವಂತಹ ಪ್ರಾಣಿಗಳನ್ನು ಇವರು ಬ್ರೀಡಿಂಗ್ ಅಂದರೆ ಸಂತಾನೋತ್ಪತ್ತಿಗೋಸ್ಕರ ಅಂತ ಆಯ್ಕೆ ಮಾಡ್ತಾ ಇದ್ರು. ಆಸ್ ಎ ರಿಸಲ್ಟ್ ಗ್ರ್ಯಾಜುವಲಿ ಡೊಮೆಸ್ಟಿಕೇಟೆಡ್ ಅನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್ ಬಿಕಮ್ ಡಿಫ್ರೆಂಟ್ ಫ್ರಮ್ ವೈಲ್ಡ್ ಅನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್. ಈ ಥರ ಮನುಷ್ಯನ ಜೊತೆಗಿರುವಂತಹ ಅಥವಾ ಪಳಗಿಸುವಿಕೆ ಮಾಡಿದಂತಹ ಪ್ರಾಣಿಗಳು ಮತ್ತು ಗಿಡಗಳು ಹೀಗಾಗಿ ವೈಲ್ಡ್ ಅನಿಮಲ್ಸ್ ಅಂದರೆ ಕಾಡು ಪ್ರಾಣಿ ಮತ್ತು ಕಾಡು ಗಿಡಗಿಂತ ಏನು ಭಿನ್ನವಾಗ್ತಾ ಹೋಯಿತು ಅಂತ. ಫಾರ್ ಎಕ್ಸಾಂಪಲ್, ದ ಟೀತ್ ಆ್ಯಂಡ್ ಹಾರ್ನ್ಸ್ ಆಫ್ ವೈಲ್ಡ್ ಅನಿಮಲ್ಸ್ ಆರ್ ಯೂಶ್ವಲಿ ಮಚ್ ಲಾರ್ಜರ್ ದ್ಯಾನ್ ದೋಸ್ ಆಫ್ ಡೊಮೆಸ್ಟಿಕ್ ಅನಿಮಲ್ಸ್. ಉದಾಹರಣೆಗೇನು, ಟೀತ್ ಅಥವಾ ಈ ಹಲ್ಲುಗಳು ಅಥವಾ ಕೊಂಬುಗಳು, ಕಾಡು ಪ್ರಾಣಿಗಳ ಹಲ್ಲು ಮತ್ತು ಕೊಂಬುಗಳು ಸಾಕು ಪ್ರಾಣಿಯ ಹಲ್ಲು ಮತ್ತು ಕೊಂಬುಗಿಂತ ಭಿನ್ನವಾಗಿರ್ತದೆ ಅಂತ. ಸೊ ಇಲ್ಲಿ ನೋಡಿ ಕೊಟ್ಟಿದ್ದಾರಲ್ವಾ, 2 ಹಲ್ಲುಗಳ ಚಿತ್ರ ಅಲ್ವಾ. ಇದು ಯಾವ್ದ್ರದ್ದು, ಇದು ಪಿಗ್ ಅಂದರೆ ಈ ಹಂದಿಯ ಹಲ್ಲುಗಳು. ಲುಕ್ ಎಟ್ ದೀಸ್ 2 sets of teeth. Which do you think belongs to a wild pig and which to a domesticated one? ಯಾವುದು ಕಾಡು ಹಂದಿಯಾಗಿರ್ಬೋದು ಅಥವಾ ಯಾವುದು ಸಾಕು ಹಂದಿಯಾಗಿರ್ಬೋದು. ಈ ಸಣ್ಣ ಸೈಜಲ್ಲಿರುವಂಥದ್ದು ಸಾಕು ಹಂದಿಯ ಏನು ಅದು ಹಲ್ಲು, ಇದು ಕಾಡು ಹಂದಿಯ ಹಲ್ಲು. ಯಾಕಂದರೆ ನಾವು ನೋಡಿದ್ದೇವಲ್ಲ, ಸೊ ಕಾಡು ಪ್ರಾಣಿಗಳ ಹಲ್ಲು ಅಥವಾ ಕೊಂಬುಗಳು ಸೈಜಲ್ಲಿ ದೊಡ್ಡದಾಗಿರ್ತಿದ್ವು ಅಂತ. ಡೊಮೆಸ್ಟಿಕೇಶನ್ ವಾಸ್ ಎ ಗ್ರ್ಯಾಜುವಲ್ ಪ್ರೋಸೆಸ್ ದಟ್ ಟುಕ್ ಪ್ಲೇಸ್ ಇನ್ ಮೆನಿ ಪಾರ್ಟ್ಸ್ ಆಫ್ ದ ವರ್ಲ್ಡ್. ಇಟ್ ಬಿಗ್ಯಾನ್ ಅಬೌಟ್ 12,000 years ago. ಈ ಪಳಗಿಸುವಿಕೆ ಅನ್ನೋದು ಅಥವಾ ಸಾಕ್ತೀವಲ್ಲ ನಾವು, ಆ ಪ್ರೋಸೆಸ್ ಏನು 12,000 ವರ್ಷಗಳ ಹಿಂದೆ ಈ ಶುರುವಾಯಿತು ಅಂತ. ವರ್ಚುವಲಿ ಆಲ್ ದ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಪ್ರೊಡ್ಯೂಸ್ ದಟ್ ವಿ ಯೂಸ್ ಆ್ಯಸ್ ಫುಡ್ ಟುಡೇ ಈಸ್ ಅ ರಿಸಲ್ಟ್ ಆಫ್ ಡೊಮೆಸ್ಟಿಕೇಶನ್. ಅಂದರೆ ವಾಸ್ತವಿಕವಾಗಿ ಏನಂತ ಹೇಳಿದರೆ, ಆಲ್ ದ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ ಪ್ರೊಡ್ಯೂಸ್, ನಾವೇನಿವತ್ತು ಗಿಡ ಅಥವಾ ಪ್ರಾಣಿಗಳ ಉತ್ಪನ್ನವನ್ನು ಉಪಯೋಗ ಮಾಡ್ತೇವೆ, ಅದೆಲ್ಲ ಏನು ಆ 12,000 ವರ್ಷಗಳ ಹಿಂದೆ ಆ ಡೊಮೆಸ್ಟಿಕೇಶನ್ ಅಂತ ಅಂದರೆ ಆ ಪಳಗಿಸುವಿಕೆ ಅನ್ನೋ ಒಂದು ಶುರುವಾದದ್ರ ಫಲಿತಾಂಶ ಅಂತ. ಇವತ್ತು ನಾವು ಏನಿದೆಲ್ಲ ಉಪಯೋಗ ಮಾಡ್ತೀವಿ, ಏನು ಗಿಡಗಳ ಉತ್ಪನ್ನ ಆಗಿರ್ಬೋದು ಅಥವಾ ಪ್ರಾಣಿಗಳ ಉತ್ಪನ್ನ ಆಗಿರ್ಬೋದು. ಸಮ್ ಆಫ್ ದ ಅರ್ಲಿಯೆಸ್ಟ್ ಪ್ಲಾಂಟ್ಸ್ ಟು ಬಿ ಡೊಮೆಸ್ಟಿಕೇಟೆಡ್ ಬೈ ವೀಟ್ ಆ್ಯಂಡ್ ಬಾರ್ಲಿ. ಅಂದರೆ ಅರ್ಲಿಯೆಸ್ಟ್, ಇದನ್ನು ಮೊದಲನೇದಾಗಿ ಏನು ಡೊಮೆಸ್ಟಿಕೇಶನ್ ಶುರು ಮಾಡಿದರೆ ಯಾವುದು, ವೀಟ್ ಮತ್ತು ಬಾರ್ಲಿ, ಗೋಧಿ ಮತ್ತು ಬಾರ್ಲಿ ಮೊದಲನೇ ಡೊಮೆಸ್ಟಿಕೇಶನ್ ಇದರಲ್ಲಿ ಶುರುವಾಯಿತು ಅಂತ. ದ ಅರ್ಲಿಯೆಸ್ಟ್ ಡೊಮೆಸ್ಟಿಕೇಟೆಡ್ ಅನಿಮಲ್ಸ್ ಇನ್ಕ್ಲೂಡ್ ಶೀಪ್ ಆ್ಯಂಡ್ ಗೋಟ್. ಹಾಗೆ ಗಿಡಗಳಲ್ಲಿ ಏನು ನಾವು ಗೋಧಿ ಮತ್ತು ಬಾರ್ಲಿ ಇದ್ದ ಹಾಗೆ ಅನಿಮಲ್ಸಲ್ಲಿ ಯಾವುದು ಡೊಮೆಸ್ಟಿಕೇಶನ್ ಅರ್ಲಿಯರ್ ಅಂದರೆ ಮೊದಲನೇದಾಗಿ ಶುರುವಾಯಿತು ಅಂದರೆ ಶೀಪ್ ಆ್ಯಂಡ್ ಗೋಟ್ ಅಂತ, ಇದು ಆಡು ಮತ್ತು ಕುರಿ ಅಂತ. ಎಷ್ಟು ಡೊಮೆಸ್ಟಿಕೇಶನ್ ಬಗ್ಗೆ. ನೆಕ್ಸ್ಟ್ ಟಾಪಿಕ್ ಎ ನ್ಯೂ ವೇ ಆಫ್ ಲೈಫ್ ಅನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಕೆ, ಥ್ಯಾಂಕ್ ಯು.